ಶುರುವಾಯಿತು. ಆಯ್ತಾ? ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾ. ಭಾಗವತದ ಸೃಷ್ಟಿ ಪ್ರಕ್ರಿಯೆ ಇಲ್ಲಿ ಒಂದು ಸ್ವಲ್ಪ ಬರುತ್ತೆ. ಎರಡನೆಯ ಸ್ಕಂಧದಲ್ಲಿ ಒಂದು ಸ್ವಲ್ಪ ಬರುತ್ತೆ. ಅದರ ಮೆಟಾಫಿಸಿಕಲ್ ಲೆವೆಲ್, ಅದು ಮೆಟಾಫಿಸಿಕ್ಸಿನ ಲೆವೆಲ್ನಲ್ಲಿ ಅದು ಹೇಳ್ತಾ ಹೋಗುತ್ತೆ. ಯಾಕೆ ನಾವು ಹೀಗಿದ್ದೇವೆ ಅನ್ನೋದಕ್ಕೆ ಹಿಂದಿನದ್ದನ್ನು ತಿಳ್ಕೊಳ್ಬೇಕು. ಅಡಿಗರು ಹೇಳಿಲ್ವೇ, ವರ್ತಮಾನ ಪತ್ರಿಕೆಯ ತುಂಬ ಭೂತದ್ದೇ ಸುದ್ದಿ ಅಂತ. ಇವತ್ತು ನಾವು ಯಾಕೆ ಹೀಗಿದ್ದೇವೆ ಅಂತ ತಿಳ್ಕೊಳ್ಬೇಕಾದ್ರೆ ಹಿಂದೆ ಹೇಗೆ ಸೃಷ್ಟಿಯಾಗಿದೆ, ಅದನ್ನು ನಾವು ಹೇಗೆ ಅತಿಕ್ರಮಿಸಬೇಕು, ಓವರ್ಕಮ್ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಭಾಗವತ ಏನು ಮಾಡಿತು, ಮನುಷ್ಯನನ್ನು ಸುಧಾರಿಸಬೇಕಾದ್ರೆ ಅವನ ದೇಹ ರೂಪುಗೊಂಡ ಬಗೆಯನ್ನು ಹೇಳಬೇಕು ಅನ್ನೋದನ್ನು ನಿರೂಪಣೆ ಮಾಡಿತು. ಈ ದೇಹದಲ್ಲಿ, ಈ ಜಗತ್ತಿನಲ್ಲಿ ಮೂಲಭೂತವಾದ ಒಂದು ವಸ್ತು ಇದೆ. ಆ ಮೂಲಭೂತವಾದ ವಸ್ತು ಉಳಿದ ಎಲ್ಲ ಮೂಲಭೂತವಾದ ವಸ್ತುಗಳಿಗಿಂತ ಮೊದಲಿತ್ತು, ವಿಕಾಸ ಹೊಂದಿತು. ಅದರ ಹೆಸರು ಮಹತ್ತತ್ವ ಅಂತ. ಆ ಮಹತ್ತತ್ವ ಅಂತನ್ನೋದು ಏನಾಯಿತು, ರಜಸ್ಸತ್ವೋಪಬೃಂಹಿತಾತ್, ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು. ಮಹತ್ತತ್ವ ಅಂತಂದರೆ ಅದು ಇಟ್ ಈಸ್ ವೆರಿ ಮಚ್ ಸಟಲ್, ಅತ್ಯಂತ ಸೂಕ್ಷ್ಮ. ಎಷ್ಟು ಸೂಕ್ಷ್ಮ ಅಂದರೆ ನಾನು ಅಂತನ್ನುವ ಅರಿವು ನಮಗಿದೆ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈ ನಾನು ಅನ್ನುವ ಅರಿವು ಆತ್ಮ ವಿಷಯಕ, ಅದು ಮನಸ್ಸನ್ನು ಹೇಳೋದಿಲ್ಲ ಅನ್ನೋದು ನಮಗೆ ಐಡಿಯಾ ಇಲ್ಲ. ನಾನು ಅನ್ನುವ ಜ್ಞಾನಕ್ಕೆ, ನಾನು ಅನ್ನುವ ಜ್ಞಾನದಲ್ಲಿ ಯಾವುದ್ಯಾವುದು ವಿಷಯ ಅಂತ ಕೇಳಿದರೆ ನಾವೇನು ಹೇಳಿದ್ದೇವೆ? ನಾನು ಅಂತನ್ನೋದಕ್ಕೆ ನನ್ನ ದೇಹ ವಿಷಯ, ನಾನು ಅನ್ನೋದಕ್ಕೆ ನನ್ನ ಮನಸ್ಸು ವಿಷಯ, ನಾನು ಅನ್ನೋದಕ್ಕೆ ನನ್ನ ಇಂದ್ರಿಯ ವಿಷಯ ಅಂತ ನಾವು ಆ ಲೆವೆಲಲ್ಲಿದ್ದೀವಿ. ನಿದ್ರೆಯಲ್ಲಿ ಅನುಭವಿಸುವ ನಾನು ಅನ್ನುವ ಜ್ಞಾನಕ್ಕೆ ಯಾವುದು ವಿಷಯ ಅಂತ ಕೇಳಿದ್ರೆ ಆ ತರಹದ ಒಂದು ಕಾನ್ಸೆಪ್ಟೇ ನಮಗಿವತ್ತು ಅಪೂರ್ವ. ಅದು ಹೇಳಿದವರು ವೇದಾಂತದ ಸರ್ವಜ್ಞರ ತರಹ ನೋಡೋ ಹಾಗಾಗಿಬಿಟ್ಟಿದೆ. ಯಾಕೆಂದರೆ ಅದು ನಮ್ಮ ಅಜ್ಞಾನದ ಫಲ. ಅದರಿಂದ ನಾನು ಅಂತನ್ನುವ ಸೂಕ್ಷ್ಮವಾದ ಅರಿವು, ಅದನ್ನು ಮಹತ್ತತ್ವ ಅಂತ ಕರೀತಾರೆ. ಅದು ಜಗತ್ತಿನಲ್ಲಿ ಹೆಚ್ಚಿನ ವ್ಯಾಪ್ತಿ ಇದೆ ಅದಕ್ಕೆ. ಅದರಿಂದಾಗಿ ಮರಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ ಎಲ್ಲರಿಗೂ ನಾನು ಅಂತಂದರೆ ಅವ್ರಿಗವರೇ. ಮತ್ತು ವರ್ಕ್ ಆಗ್ತಾ ಇರೋದು ಮುಖ್ಯವಾಗಿ ಅದೊಂದೇ ತತ್ವ. ಆಮೇಲೆ ಅಹಂಕಾರ ತತ್ವ. ಅಹಂಕಾರ ತತ್ವ ಎಲ್ಲ ಕಾಲದಲ್ಲಿಯೂ ವರ್ಕ್ ಆಗಲ್ಲ, ಆದರೆ ಎಲ್ಲರಿಗೂ ವರ್ಕ್ ಆಗುತ್ತೆ. ಗಾಢವಾದ ನಿದ್ರೆಯಲ್ಲಿ ಅಹಂಕಾರ ತತ್ವ ಕೆಲಸ ಮಾಡೋಲ್ಲ, ನನ್ನ ದೇಹ ಇದು ಅಂತ ಅನ್ನಿಸೋಲ್ಲ. ಈ ಮಹತ್ತತ್ವವನ್ನು ಔಷಧಿಗಳು ನಾಶ ಮಾಡಲಿಕ್ಕಾಗೋಲ್ಲ.
ಅಹಂಕಾರ ತತ್ವವನ್ನು ನಾಶ ಮಾಡಬಹುದು. ಔಷಧಿ ಕೊಟ್ಟ ಕೂಡಲೇ ನಾನು ದೇಹ ಅನ್ನುವ ಅರಿವು ಕಳಚಿ ಹೋಗಿ ಗಾಢವಾದ ನಿದ್ರೆ ಆವರಿಸಿ ಅದು ಹೀಲಾಗಿಬಿಡುತ್ತೆ. ಅದರಿಂದಾಗಿ ಪ್ರತಿಯೊಂದು ಔಷಧ ಅದು ಸುರಾತ್ಮಕವಾಗಿದೆ ಅಂತ ಆಯುರ್ವೇದ. ಮಧ್ಯಾತ್ಮಕವಾಗಿರುತ್ತೆ. ಒಂದೋ ಬಹಳ ಕಾಲ ಇಟ್ಟು ಅದನ್ನು ಕೊಳೆಯಿಸಿರ್ತಾರೆ, ಹಾಗೆ ಅದು ಹುಳಿ. ಇನ್ನೊಂದೋ ನಿದ್ರೆ ಬರುವಂತಹ ಒಂದು ಇಂಗ್ರೀಡಿಯೆಂಟ್ ಅದರೊಳಗಡೆ ಇರುತ್ತೆ. ಅಂದರೆ ಮಹತ್ತತ್ವದ ವ್ಯಾಪ್ತಿ ಏನು? ಮಹತ್ತತ್ವ ನಾಶ ಆಗೋದಿಲ್ಲ. ಹೇಗೆ ಅಂದರೆ ಹೀಗೆ. ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು. ಮಧ್ವಾಚಾರ್ಯರ ನೋಟ್ ಬಹಳ ಚೆನ್ನಾಗಿ ಇದೆ. ಎಲ್ಲಿ? ಬ್ರಹ್ಮಸೂತ್ರ ಭಾಷ್ಯ. ಅದರಲ್ಲಿ ಹೇಳ್ತಾರೆ ಅವರು, ನೀವು ಬೆಳಗ್ಗೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಂದಿನಿಂದ ಏನೇನು ಕ್ರಿಯೆಗಳು ಏರುಗತಿಯಲ್ಲಿ ಸಾಗ್ತದೋ ಸೃಷ್ಟಿಯೂ ಹಾಗೆ ಅಂತ ಅಂದುಕೊಂಬಿಡಿ ಅಂತ ಹೇಳ್ತಾರೆ. ಏನೇನು ಏರುಗತಿಯಲ್ಲಿ ಸಾಗತ್ತೆ, ಯಾವ ಕಾಲದಲ್ಲಿ ಯಾವುದಕ್ಕೆ ಪ್ರಾಧಾನ್ಯ ಇರುತ್ತೆ, ಯಾವುದಕ್ಕೆ ನಾವು ಪ್ರಾಮುಖ್ಯ ಕೊಡ್ತೇವೆ, ಹಾಗೆಯೇ ಕಾಲದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ, ದೇಹದ ಪರಿಸ್ಥಿತಿ ಇವೆಲ್ಲವೂ ಬ್ರಹ್ಮಾಂಡದ ಪರಿಸ್ಥಿತಿಗೆ ಹೊಂದಿಕೊಂಡು ಇರುತ್ತೆ ಅಂತ ಹೇಳ್ತಾರೆ. ಸ್ಪಷ್ಟ ಬಾಯ್ಬಿಟ್ಟು ಹೇಳ್ತಾರೆ. ನಾವು ಇದನ್ನು ಎಲ್ಲೆಲ್ಲೋ ನೋಡಿ ಕನೆಕ್ಟ್ ಮಾಡಿ ಒಂದು ಕನ್ಕ್ಲೂಷನ್ ಏನು ಕೊಡ್ತಾ ಇರುವುದಲ್ಲ. ಸಹಜವಾಗಿ ಇದು ಹೀಗಿದೆ. ಅದರಿಂದ ಅಲ್ಲಿ ಇರೋದಿಷ್ಟು ಮಹತಃ ವಿಕುರ್ವಾಣಾತ್. ಮಹತ್ತತ್ವ ಅನ್ನೋದು ಬದಲಾಯಿಸಿತು. ಮಹತ್ತತ್ವ ವಿಕಾರವನ್ನು ಹೊಂದಿತು. ಮಹತ್ತತ್ವ ವಿಕಾರ ಹೊಂದೋದು ಅಂದರೆ ಏನು? ಮಹತ್ತತ್ವದಲ್ಲಿ ಗುಣಗಳ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾ ಹೋಗೋದು. ಮಹತ್ತತ್ವ ಶುದ್ಧ ಸತ್ವ ಅಂದರೆ ಜ್ಞಾನ ಮಾತ್ರ, ಉಳಿದ ಯಾವುದನ್ನೂ ಜೊತೆಗಿರಿಸಿಕೊಂಡಿಲ್ಲ. ಆ ಜ್ಞಾನದಲ್ಲಿ ಆಸೆ ಸೇರಿಕೊಂಡ್ರೆ ರಜೋಗುಣ ಸೇರಿತು ಅಂತ ಅರ್ಥ. ಸುಸ್ತು ಸೇರಿಕೊಂಡ್ರೆ ಅದು ತಮೋಗುಣ ಸೇರಿಕೊಂಡಿತು ಅಂತ ಅರ್ಥ. ಹಾಗೆ ಅಲ್ಲಿ ಪ್ರಧಾನವಾಗಿ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು. ಅಹಂಕಾರ ತತ್ವ ಹುಟ್ಟಬೇಕಾದರೆ ರಜೋಗುಣ ಮತ್ತು ತಮೋಗುಣ ಎರಡೂ ಕೂಡ ಸೇರಿಕೊಂಡಿತು. ಅಂದರೆ ಕರಪ್ಟೆಡ್ ಮಹತ್ತತ್ವ ಈಸ್ ಅಹಂಕಾರ ತತ್ವ. ಇದು ದ್ರವ್ಯದ ಲೆವೆಲಲ್ಲಿ ಆಗತ್ತೆ. ಚೇತನದ ಲೆವೆಲಲ್ಲಿ ಏನು? ನಾವೀಗ ಹೇಳ್ತಾ ಇರೋದು ಮೆಟೀರಿಯಲ್ ಲೆವೆಲಲ್ಲಿ. ಚೇತನದ ಲೆವೆಲಲ್ಲಿ ಹೇಗಾಗತ್ತೆ ಅಂದರೆ, ಸತ್ವಗುಣದ ಕೆಲಸ ಮಾಡ್ತಾ ಇದ್ದವರು ಬ್ರಹ್ಮದೇವರು. ಬ್ರಹ್ಮದೇವರ ದೇಹದಿಂದ ಹೊರಗಡೆ ಬಂದು ರುದ್ರ ಮಾಡುವ ಕೆಲಸದಲ್ಲಿ ರಜೋಗುಣ ತಮೋಗುಣದ ಪಾಲು ಇರುತ್ತೆ ಅಂತ. ಹಾಗೆ ಇದು ಆತ್ಮದ ಲೆವೆಲಲ್ಲಿ. ಅಂದರೆ ನಾನು ಇವರು ಈ ತನಕದ ಕೆಲಸ ಮಾಡ್ತಾ ಇದ್ರು, ಆ ಕೆಲಸದ ಮುಂದುವರಿಕೆ ನನ್ನದು ಅಂತ ಹೊಣೆ ಬಂದರೆ ಅದು ರುದ್ರದೇವರ ಹುಟ್ಟು. ಮೆಟೀರಿಯಲ್ ಲೆವೆಲಲ್ಲಿ ದೇಹ ಹೀಗೆ ಬದಲಾವಣೆ ಆಗೋದು, ಶುದ್ಧ ಜ್ಞಾನವೇ ಆ ದೇಹದಲ್ಲಿ ಹೆಚ್ಚಿದ್ರೆ ಅದು ಮಹತ್ತತ್ವ, ಬ್ರಹ್ಮದೇವರ ದೇಹ. ಈ ಮೂರೂ ಗುಣಗಳು ಕೂಡ ಸೇರಿಕೊಂಡು ಇದರಿಂದ ಸೃಷ್ಟಿ ಮಾಡಬಹುದು ಅಂತಿದ್ರೆ ಅದು ರುದ್ರದೇವರ ದೇಹ. ಇಷ್ಟು ವಿಚಿತ್ರವಾಗಿದೆ. ಇಲ್ಲಿ ಮಧ್ವಾಚಾರ್ಯರು ಪ್ರತಿಯೊಂದು ಶ್ಲೋಕಕ್ಕೂ ವ್ಯಾಖ್ಯಾನ ಬರೆದ ಹಾಗಿದೆ. ಆಲ್ಮೋಸ್ಟ್ ಮಧ್ಯದಲ್ಲಿ ಒಂದೆರಡು ಶ್ಲೋಕ ಬಿಡ್ತಾರೆ, ಮತ್ತು ಮೂರನೇ ಶ್ಲೋಕದಿಂದ ವ್ಯಾಖ್ಯಾನ ಶುರು. ಅಂದರೆ ಎರಡನೇ ಸ್ಕಂದದ ಗಾಂಭೀರ್ಯ ಏನು ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು. ಸೋಹಂಕಾರ ಇತಿ ಪ್ರೋಕ್ತಃ ವಿಕುರ್ವನ್ ಸಮಭೂತ್ರಿಧಾ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚೇತಿ ಯದ್ಭಿದಾ ದ್ರವ್ಯಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿರಿತಿ ಪ್ರಭೋ. ವಸ್ತುತಃ ಇದಕ್ಕೆ ಇದರ ಒಂದು ಮಟ್ಟದ ವ್ಯಾಖ್ಯಾನ ಆದಾಗ ಹೋದ ಬಾರಿ ಭಾಗವತದ ಚಿಂತನೆ ಸ್ಥಗಿತ ಆಗಿತ್ತು.
ಆಮೇಲೆ ರಾಯಚೂರಿನಲ್ಲಿ ಮಧ್ವವಿಜಯದ ಚಿಂತನೆ, ಮತ್ತು ಈಗ ಇದು ಮುಂದುವರಿತಾ ಇದೆ. ಅದರಿಂದಾಗಿ ಪೂರ್ವಕಥಾನುವಾದ ಇವತ್ತು ಒಂದು ಸ್ವಲ್ಪ ಟೈಮ್ ತಿನ್ನುತ್ತೆ. ಸೋಹಂಕಾರ ಇತಿ ಪ್ರೋಕ್ತಃ, ಮಹತ್ತತ್ವದ ಪ್ರಾಡಕ್ಟ್ ಏನಿದೆ ಅದನ್ನು ಅಹಂಕಾರ ಅಂತ ಕರೀತಾರೆ. ಇದು ಬೇಸಿಕ್ ಮೆಟೀರಿಯಲ್, ಸೃಷ್ಟಿಯಾಗಲಿಕ್ಕೆ ಬೇಕಾದದ್ದು. ಇಷ್ಟು ಮನಸ್ಸಿನ ಹಂತ ಹಂತವನ್ನು ವಿಜ್ಞಾನಿಗಳು ಗುರುತಿಸೋದಿಲ್ಲ. ಕಾರಣ ಏನು ಅಂದರೆ ಅವರಿಗೆ ಒಂದು ಮೆಟೀರಿಯಲ್ನ ನೋಡಿದಾಗ ಅದರೊಳಗಡೆ ಜ್ಞಾನ ಹೇಗೆ ಬಂತು, ದೇಹವನ್ನು ನೋಡಿದಾಗ ಸೆನ್ಸೇಷನ್ ಹೇಗೆ ಬಂತು ಇತ್ಯಾದಿಗಳೆಲ್ಲ ಅವ್ರಿಗೆ ಮುಖ್ಯ ಅಲ್ಲ. ಅವ್ರದ್ದು ಉದ್ದೇಶ ಸ್ಪಷ್ಟ. ನಾವು ನಮ್ಮ ಜೀವನವನ್ನು ಎಷ್ಟು ಸೌಲಭ್ಯಮಯವನ್ನಾಗಿ ಮಾಡಿಕೊಳ್ಳಬೇಕು ಅನ್ನೋದು ಅವ್ರ ಉದ್ದೇಶ. ಮನಸ್ಸಿನ ಎತ್ತರ, ಒಂದು ವಿಚಾರವನ್ನು ಗ್ರಹಿಸುವ ಹಾಗೆ ಮಾಡೋದು, ಇವುಗಳೆಲ್ಲ ಇಲ್ಲ. ಅದರಿಂದಾಗಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅದು ಗೊತ್ತಿರೋದೆ ಏನು ಮಾಡ್ತಾರೆ ಪಾಪ, ಅವರು ಹೇಳೋರು ಯಾರೂ ಇಲ್ಲ. ಅವರಿಗೆ ಕಾವ್ಯವನ್ನು, ಸಾಹಿತ್ಯವನ್ನು ತುಚ್ಛವಾಗಿ ನೋಡ್ತಾರೆ. ಸೈನ್ಸ್ ಡಿಪಾರ್ಟ್ಮೆಂಟಿನಲ್ಲಿ ನೀವು ಯಾವುದೇ ಕಾಲೇಜಿಗೆ ಹೋದರೆ, ಅಲ್ಲ ಈಗಿನ ಸಾಹಿತ್ಯ ಆ ಲೆವೆಲಲ್ಲಿ ಇಲ್ಲ. ನಾನು ಹೇಳ್ತಾ ಇರೋದು ಹೇಗೆ ನಿಜವಾಗಿಯೂ ಇದ್ದರೆ ಹೇಗಿರುತ್ತೆ ಅಂತ. ಪ್ರಿನ್ಸಿಪಾಲ್ರಿಗೆ ಏನು ಬುದ್ಧಿ ಇರುತ್ತೆ, ಅವರು ಕಾರ್ಮಿಕರನ್ನು ಜಾಸ್ತಿ ತಯಾರು ಮಾಡಬೇಕು. ಕಾರ್ಮಿಕರನ್ನು ಜಾಸ್ತಿ ತಯಾರು ಮಾಡಿದ್ರೆ ಅಪ್ಲೈಡ್ ಸೈನ್ಸಿನ ಕಡೆಗೆ ಜನರನ್ನು ಎಳಿಬೇಕು, ಜಾಬ್ ಓರಿಯೆಂಟೆಡ್ ಕೋರ್ಸಿಗೆ ಎಳಿಬೇಕು. ಅದರಿಂದಾಗಿ ಅವ್ರೇನು ಮಾಡ್ತಾರೆ, ಸಾಹಿತ್ಯ ಏನು ಪ್ರಯೋಜನ ಇಲ್ಲ, ಅದೇನು ಹೊಟ್ಟೆ ತುಂಬಿಸತ್ಯೆ, ಬಟ್ಟೆ ತುಂಬಿಸತ್ಯೆ, ಬಟ್ಟೆ ಕೊಡತ್ಯೆ ಅಂತ ಕೇಳ್ತಾರೆ. ಆದರೆ ಹೊಟ್ಟೆ ಬಟ್ಟೆಗಳೆಲ್ಲ ತುಂಬಿದ ಮೇಲೆ ಏನು ಬೇಕು ಅದನ್ನ ಬಗ್ಗೆ ತಲೆ ಖರ್ಚು ಮಾಡೋಲ್ಲ. ನಾವು ಸಾಹಿತ್ಯ ಹೊಟ್ಟೆಗೆ ಹಾಕತ್ತೆ ಅಂತ ಯಾರೂ ಹೇಳಲಿಲ್ಲ. ಬೇಂದ್ರೆ ಅವ್ರದ್ದು ಒಂದು ಪದ್ಯ ಇದೆ, ಹಣ್ಣುತ್ತಾ ಬೆಣ್ಣುತ್ತಾ ಯಾರಿಗೆ ಬೇಕಾಗಿದ್ರಿ ನಿಮ್ಮ ಕವಿತಾ ಅಂತ. ಅದರಿಂದಾಗಿ ಜನರ ನೀಡಂತ ಹೇಳ್ತಾ ಇಲ್ಲ ನಾವು. ಆದರೆ ಒಂದು ಹಂತದಲ್ಲಿ ಇದು ಮುಗಿದ ಮೇಲೆ ಏನು ಅಂತ ಪ್ರಶ್ನೆ ಹುಟ್ಟುತ್ತೆ. ಹೊಟ್ಟೆ ತುಂಬಿದ ಮೇಲೆ ತಲೆಗೇನು ಕೆಲಸ, ಕೆಳಗಡೆದಾಯಿತು, ಮೇಲ್ಗಡೆದಕ್ಕೇನು ಕೆಲಸ ಅಂತ ಮೇಲ್ಗಡೆಗೆ ತಲೆ ಹರಿಯುತ್ತೆ. ಅದರಿಂದ ಸಾಹಿತ್ಯ ಅನ್ನೋದು ಮನಸ್ಸನ್ನು ಅರಳಿಸೋದು, ಅದು ನಿಮ್ಮನ್ನು ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಅದು ಹೇಳುತ್ತೆ ಅಂತಲ್ಲ. ಹೀಗಾಗಿ ಸಾಹಿತ್ಯ ನಿಜವಾಗಿಯೂ ಇದ್ದರೆ ಯಾವ ಲೆವೆಲಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಬೇಕು. ಆದರೆ ಈಗ ಸಾಹಿತಿಗಳನ್ನು ಹೋಗಿ ಕೇಳಿ, ಸಾಹಿತ್ಯ ಯಾಕೆ ಬೇಕು ಅಂತ ಕೇಳಿದ್ರೆ ಅವರು ಸಂವೇದನೆಯನ್ನು ತಿಳಿಸ್ಲಿಕ್ಕೆ ಬೇಕು ಅಂತಾರೆ. ವೇದನೆ ತಿಳಿಸೋದಾದರೆ ಬೇಡ ನಮಗದು. ನಾವು ವೇದನೆಯಿಂದ ಆಚೆ ಬರಬೇಕು ಅಂತ ತಾನೇ ಸೈನ್ಸ್ ಓದೋದು. ಸೈನ್ಸ್ ಓದಿದ ಮೇಲೆ ವೇದನೆ ಆಗಬೇಕು. ಇದೆಲ್ಲ ಸಮಸ್ಯೆಗಳು ನಮ್ಮಲ್ಲಿ. ಅದರಿಂದ ಸಾಹಿತ್ಯ ಯಾಕೆ ಅಂತಂದರೆ ಮನಸ್ಸನ್ನು ಅರಳಿಸೋದು. ಯಾವ ಲೆವೆಲಲ್ಲಿ ಅರಳಿಸುತ್ತೆ? ಮನಸ್ಸಿನ ಲೆವೆಲಲ್ಲಿ. ಆದರೆ ಆತ್ಮದ ವಿಕಾಸಕ್ಕೆ ಒಂದು ಬೇಕು, ಅದು ವೇದಾಂತ. ಆ ವೇದಾಂತ ಅನ್ನೋದು ಸಾಹಿತ್ಯದಲ್ಲಿ ಜೊತೆ ಕೂಡಿದರೆ ಚಂದ. ಹೀಗಾಗಿ ಈ ಅಹಂಕಾರ ಅನ್ನೋದು ಇದರ ಬೆಳವಣಿಗೆ ಏನು, ನಮ್ಮ ದೇಹದಲ್ಲಿ ಅದರ ಕೆಲಸ ಏನಿದೆ ಇತ್ಯಾದಿಗಳನ್ನೆಲ್ಲ ಭಾಗವತ ಇಲ್ಲಿ ಹೇಳುತ್ತೆ. ಸೋಹಂಕಾರ ಇತಿ ಪ್ರೋಕ್ತಃ ವಿಕುರ್ವನ್ ಸಮಭೂತ್ರಿಧಾ ವಿಕುರ್ವನ್. ಸತ್ವರಜ ಸ್ತಮೋ ಗುಣಗಳ ಒಂದು ಕಾಂಬಿನೇಷನ್ ಜಾಸ್ತಿ ಆಗ್ತಾ ಬರೋದನ್ನೇ ವಿಕಾರ ಅಂತ ಕರೀತಾರೆ. ಆ ಅಹಂಕಾರ ಅನ್ನೋದು 3 ಭಾಗ ಆಯಿತು. ವೈಕಾರಿಕ, ತೈಜಸ, ತಾಮಸ ಅಂತ. ಚೆನ್ನಾಗಿ ಸೋಸಿದಾಗ ವೈಟ್ ಪೆಟ್ರೋಲು, ಆಮೇಲೆ ಬ್ರೌನು, ಹಾಗೆ ಹಿಡಿದು ಗಸಿ ಗಸಿ ಎಲ್ಲ ಉಳಿದು ಆ ಕಡೆಯ ಗಸಿ ಅಲ್ವಾ ಸೀಮೆ ಎಣ್ಣೆ ಮತ್ತು ಬೇರೆ ಬೇರೆ ಪದಾರ್ಥಗಳು. ಹಾಗೆ ಇದು ವೈಟ್ ಪೆಟ್ರೋಲ್ ತರಹ ಮಹತ್ತತ್ವ ಅಂತ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ಬೇರೆ ಬೇರೆ ಇದೆಲ್ಲ ಸೇರಿರುತ್ತಲ್ಲ, ಅದನ್ನು ನೋಡುವಾಗ ಬ್ರೌನ್ ಪೆಟ್ರೋಲ್ ತರಹ ಇದು ಯಾವುದು ಅಹಂಕಾರ ತತ್ವ. ವೈಕಾರಿಕ ತೈಜಸಶ್ಚ, ಅದನ್ನು ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ಇದು ಆತ್ಮದ ಲೆವೆಲಲ್ಲಿ
ರುದ್ರದೇವರ ಆಡಳಿತಕ್ಕೆ ಒಳಪಟ್ಟ 3 ಪೋರ್ಟ್ಫೋಲಿಯೋಗಳು. ಭೌತಿಕ ಲೆವೆಲಲ್ಲಿ ಇದರಿಂದ ದೇಹ ಸೃಷ್ಟಿಯಾಗುತ್ತೆ. ಯಾವುದದು? ವೈಕಾರಿಕ ಅಂದರು. ವೈಕಾರಿಕ ಅಂತಂದರೆ ಅದಕ್ಕೊಂದು ಹೇಳ್ತಾರೆ, ದೇವತೆಗಳ ದೇಹವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದ ಬೇಸಿಕ್ ಮೆಟೀರಿಯಲ್ ಏನಿದೆ ಅದನ್ನು ವೈಕಾರಿಕ ಅಹಂಕಾರ ಅಂತ ಕರೀತಾರೆ. ದೇವತೆಗಳ ದೇಹದಲ್ಲಿ ಏನು ಸ್ಪೆಷಾಲಿಟಿ? ನಿದ್ರೆ ಇರಲ್ಲ. ದೇವತೆಗಳಿಗೆ ನಿದ್ರೆ ಇರಲ್ಲ. ಅವರಿಗೆ ಆಸ್ತಿ ಬೇಡ ಅಂತ ಅನಿಸುತ್ತೆ. ಅದಾಯದರು ಅಂತ ಅವರಿಗೆ. ಅವ್ರ ಆಸ್ತಿ ವಾರಸುದಾರರು ಯಾರೂ ಇಲ್ಲ ಅವ್ರಿಗೆ. ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರೋದಷ್ಟೇ. ಇಂದ್ರನ ಮಗ ಜಯಂತ ಬಂದ, ಇಂದ್ರ ಹೋದ್ಮೇಲೆ ಜಯಂತ ಪಟ್ಟಕ್ಕೇರ್ತಾನೆ ಅಂತಲ್ಲ. ಈ ಥರವಾದ ಹಲವಾರು ಸ್ಪೆಷಾಲಿಟಿ. ಮತ್ತು ಎಷ್ಟೇ ಭೋಗದಲ್ಲಿ ತೊಡಗಿದ್ರೂ ಕೂಡ ಅವ್ರ ಮನಸ್ಸು ಯೋಗದಲ್ಲಿಯೂ ಇರುತ್ತೆ. ಆ ತರಹದ ಒಂದು ಸ್ಪೆಷಲ್ ಕ್ವಾಲಿಟಿ ಅವ್ರದ್ದು. ಅದರಿಂದಾಗಿ ಆ ಬೇಸಿಕ್ ಮೆಟೀರಿಯಲ್ನ ವೈಕಾರಿಕ ಅಹಂಕಾರ ಅಂತ ಕರೀತಾರೆ. ಆ ವೈಕಾರಿಕ ಅಹಂಕಾರದ ಒಂದು ದೆಸೆಯಿಂದ ಆದ ದೇಹ ದೇವತೆಗಳದ್ದು. ವೈಕಾರಿಕ ಅಂತ ಯಾಕೆ ಕರೀತಾರೆ? ವಿಶಿಷ್ಟ ಕಾರ್ಯಶಕ್ತಿತ್ವಾತ್ ದೇವ ವೈಕಾರಿಕ ಸ್ಮೃತಾ ಅಂದರು ಆಚಾರ್ಯರು. 2 ಅರ್ಥ ಇದೆ ವೈಕಾರಿಕ ಅನ್ನೋದಕ್ಕೆ. ಆಗಿದ್ದ ವಿಕಾರ ಸ್ವಲ್ಪ, ಆದರೆ ಅದೇ ಬಹಳ. ಹೀಗಾಗಿ ವೈಕಾರಿಕ ಅಂದರು. ವೈಕಾರಿಕ. ಇನ್ನು ವಿಶಿಷ್ಟ ಕಾರ್ಯಶಕ್ತಿತ್ವಾತ್, ಬಹಳ ವಿಚಿತ್ರವಾದ ಕೆಲಸ ಅವ್ರದ್ದು. ದೇವತೆಗಳ ಕೆಲಸವನ್ನು ನಾವು ನಮ್ಮ ಅಳತೆಗೋಲಿನಲ್ಲಿ ಅಳಿಲಿಕ್ಕೆ ಆಗೋದೇ ಇಲ್ಲ. ಆ ತಪ್ಪನ್ನು ನಾವು ಯಾವತ್ತೂ ಮಾಡಬಾರದು. ಅತಿ ಜಾಜ್ವಲ್ಯಮಾನತ್ವಾತ್ ತೈಜಸಾನೀಂದ್ರಿಯಾಣ್ಯಪಿ ಅಂದರು. ಅತಿ ಜಾಜ್ವಲ್ಯಮಾನತ್ವಾತ್, ಇಡೀ ದೇಹದ ಒಳಗಡೆ ನಮಗೆ ಹೊರಗಡೆ ಕಾಣೋದು ಯಾವುದು? ಇಂದ್ರಿಯಗಳು. ಬಂದವನನ್ನು ನೇರವಾಗಿ ಅವನ ಕಣ್ಣು ಹೇಗಿದೆ ಅಂತಲೇ ನೋಡೋದು. ಕಣ್ಣಿನ ಗುರುತಿಲ್ಲದೆ ಹೋದರೆ, ಈಗ ಮುಸುಕು ಹಾಕಿ ಬಾಯಿನ ಗುರುತಿಲ್ಲದೆ ಹೋದರೆ ಇಡೀ ಮುಖದ ಒಂದು ಚಹರೆಯೇ ಗೊತ್ತಾಗೋದಿಲ್ಲ. ಅದರಿಂದ ಅತಿ ಜಾಜ್ವಲ್ಯಮಾನತ್ವಾತ್, ಅತ್ಯದ್ಭುತ ಪ್ರಕಾಶ ಇಡೀ ದೇಹದಲ್ಲಿ ಹೈಲೈಟ್ ಆಗೋದು ಇವೆ. ಅದಕ್ಕಾಗಿ ತೈಜಸಾಹಂಕಾರ ಅಂತ ಹೇಳಿ ಅದು ಇಂದ್ರಿಯಗಳು ಆಗಲಿಕ್ಕೆ ಬೇಕಾದದ್ದು. ಆ ಮೌಲ್ಡನ್ನು ಬಳಸಿಕೊಂಡು ಇಂದ್ರಿಯಗಳನ್ನು ಮಾಡ್ತಾರೆ. ಅದು ಬೆಳಕು, ಕಣ್ಣು ಹರಿಯುವುದು ಅಂತೇವೆ ನಾವು ಕನ್ನಡದಲ್ಲಿ. ಕಣ್ಣಿನಲ್ಲಿರುವ ಕಾಂತಿ ವಸ್ತುವನ್ನು ಘರ್ಷಿಸುತ್ತೆ. ಅಲ್ಲಿ 2 ಇದೆ. ಇಂದ್ರಿಯ ಸಂಚಾರ ಮಾಡೋದೋ ಅಥವಾ ವಸ್ತುವಿನ ಮೇಲೆ ಬಿದ್ದ ಸೂರ್ಯನ ಬೆಳಕು ಸಂಚಾರ ಮಾಡಿ ಕಣ್ಣಿಗೆ ತಲುಪೋದೋ ಅಂತ. ನಮಗೆ ಒಮ್ಮೊಮ್ಮೆ 2 ಸರಿ ಅನಿಸುತ್ತೆ, ಒಮ್ಮೊಮ್ಮೆ ಗೊಂದಲ ಆಗುತ್ತೆ. ಅದಕ್ಕೆ ಕಾರಣ ಹೇಳ್ಬಿಡ್ತೀನಿ. ಅಂದರೆ ಅಭಿಮಾನಿ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಳ್ಳೋದಿದ್ದರೆ ಏನಾಗತ್ತೆ ಅಂತ ಇದಕ್ಕೆ ನಾನು ಹೇಳೋದು. ವಸ್ತುವಿನ ಮೇಲೆ ಬಿದ್ದ ಸೂರ್ಯನ ಬೆಳಕು ಕಣ್ಣಿಗೆ ತಾಗಿ ರೆಟೀನಾದ ಕ್ರಿಯೆಯ ಮೂಲಕ ಮೆದುಳಿಗೆ ಆ ರೂಪವನ್ನು ಸಂವಹನ ಮಾಡುತ್ತೆ ಅಂತ ಒಪ್ಪಿಕೊಂಡ್ರೆ, ಗೋಡೆಯ ಕಣಕಣದಲ್ಲಿ ಪರಮಾಣುಗಳಲ್ಲಿಯೂ ಸೂರ್ಯನ ಕಿರಣ ಪ್ರತಿಫಲಿತ ಆಗಿದೆ, ಪರಮಾಣುವಿನ ಜ್ಞಾನ ಯಾಕೆ ಬರಲ್ಲ ಅಂತ ಒಂದು ಥಿಯರಿಟಿಕಲ್ ಪ್ರಾಬ್ಲಮ್. ಇಲ್ಲ, ಕಣ್ಣು ಪ್ರವೇಶ ಮಾಡುತ್ತೆ, ವಸ್ತುವನ್ನು ಗ್ರಹಿಸುತ್ತೆ, ಅಂದರೆ ಕಣ್ಣು ಹರಿಯುತ್ತೆ. ಇದಕ್ಕೆ ನಾವು ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಎದುರುಗಡೆ ಎಷ್ಟು ದೂರ ನೋಡ್ತೇವೆ? 1 ಕಿಲೋಮೀಟ್ರು. ಹೆದ್ದಾರಿಗಳಲ್ಲಿ ವಿಸ್ತಾರವಾಗಿ ನೋಡಿದಾಗ 3-4 ಆ ವಸ್ತು ಕಾಣಿಸೋದು. ಅಲ್ಲಿಂದ ಮುಂದೆ ಇನ್ನೇನೋ ಚಿಕ್ಕದಾಗಿ ಕಾಣುತ್ತೆ ಅಸ್ಪಷ್ಟವಾಗಿ. ಉದ್ದ ಹೆದ್ದಾರಿ, ಗ್ರ್ಯಾಂಡ್ ಟ್ರಂಕ್ ರೋಡಿನ ತರಹ ಹೆದ್ದಾರಿ ಇದ್ದರೆ ಏನು ನೋಡ್ತೀರ ಅಲ್ಲಿ? ಅದೇ
ನೀವು ಮೇಲ್ಗಡೆ ತಲೆ ಎತ್ತಿ ನೋಡಿ, ನಕ್ಷತ್ರ ಕಾಣುತ್ತೆ, ಆಕಾಶ ಕಾಣುತ್ತೆ, ಚಂದ್ರ ಕಾಣ್ತಾನೆ, ಎಲ್ಲ ಆಗುತ್ತೆ. ಅಂದರೆ ಈ ದೂರ ಮತ್ತು ಈ ದೂರ, ಹಾರಿಜಾಂಟಲ್ ಆದ ದೂರ ಎರಡು ಒಂದೇನಾ? ಅಲ್ಲ. ಮೇಲ್ಗಡೆ ನೋಡಬೇಕಾದ್ರೆ ಎಷ್ಟು ನೋಡ್ತೀರ ನೀವು, ಎಷ್ಟೋ ದೂರದಲ್ಲಿ ಲೈಟ್ ಇದು ಜ್ಯೋತಿರ್ವರ್ಷಗಳ ದೂರದಲ್ಲಿರೋದನ್ನು ಆರಾಮವಾಗಿ ನೋಡ್ತೇವೆ. ಹೀಗೆ ನೋಡಬೇಕಾದ್ರೆ ಅಬ್ಬಬ್ಬ ಅಂದರೆ 3-4 ಸ್ಪಷ್ಟತೆಗಾಗಿ ಅಲ್ವಾ? ಅದರಿಂದ ಈ ಎರಡು ಅನುಪಪತ್ತಿಯನ್ನು ನಮಗೆ ಕೂಡಿಸ್ಲಿಕ್ಕಾಗಲಿ. 2 ಥಿಯರಿ ಇದೆ ವಿಜ್ಞಾನಿಗಳಲ್ಲಿ. ಇರೋದು ಮೊದಲನೆಯದ್ದು, ಸೂರ್ಯನ ಬೆಳಕು ವಸ್ತುಗಳಲ್ಲಿ ಪ್ರತಿಫಲಿಸಿ ರೆಟಿನಾ ಮೇಲೆ ಬೀಳೋದು ವಿಜ್ಞಾನಿಗಳ ಥಿಯರಿ. ಕಣ್ಣು ಹರಿದು ವಸ್ತುಗಳನ್ನು ಗ್ರಹಿಸೋದು ವೇದಾಂತಿಗಳ ಥಿಯರಿ. ದಿವೀವ ಚಕ್ಷುರಾತತಂ ಅಂತಾರೆ. ಇದನ್ನು ಹೇಗೆ ಕೂಡಿಸ್ತೀರಾ? ಥಿಯರಿಟಿಕಲಿ ಇದನ್ನು ಕೂಡಿಸ್ಲಿಕ್ಕಾಗಲ್ಲ. ವಸ್ತು ಹೇಗೆ ನೋಡ್ತೀವಿ ಅಂತ. ಮತ್ತೇನು ಮಾಡಬೇಕು? ದೇವತೆಗಳ ಶಕ್ತಿಯನ್ನು ಒಪ್ಕೊಳ್ಬೇಕು. ದೇವತೆಗಳ ಶಕ್ತಿ ಏನು? ಆಕಾಶಾಭಿಮಾನಿಯಾದ ಗಣಪ ಮನಸ್ಸಿನಲ್ಲಿ ಇದ್ದು ಆಕಾಶದ ಅರಿವನ್ನು ಮಾಡಿಕೊಡ್ತಾನೆ. ಗಣಪತಿಗಿಂತ ನಾವು ಬಹಳ ದೂರದಲ್ಲಿ ಇರುವುದು ರೂಪ, ರಸ, ಗಂಧ, ಸ್ಪರ್ಶ ಇತ್ಯಾದಿಗಳು. ಅದಕ್ಕೆ ಮೂಲಭೂತವಾಗಿರುವ ಆ ಗುಣಕ್ಕೆ ಅಭಿಮಾನಿಗಳಾದವರು ಗರುಡಶೇಷ ರುದ್ರರ ಹೆಂಡತಿಯರು ಸುಪರ್ಣಿ, ಪಾರ್ವತಿ ಮತ್ತು ವಾರುಣಿ. ಅವರು ದೂರ, ನಮ್ಮ ಮನಸ್ಸಿಗೆ ನಿಲುಕೋದು ಕಷ್ಟ. ಅದರಿಂದಾಗಿ ಅತ್ಯಂತ ಹತ್ತಿರದಲ್ಲೇ ಅವುಗಳ ಸಾನ್ನಿಧ್ಯವನ್ನು ನಾವು ಅನುಭವಿಸ್ತೇವೆ. ಅಷ್ಟು ದೂರದಲ್ಲಿದ್ದರೆ ಪರಿಮಳ ಬರುತ್ತೆ, ನಾಲಿಗೆಯಿಂದ ರುಚಿ ಗೊತ್ತಾಗಲ್ಲ ಅಲ್ವಾ? ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದರೆ, ಈ ಪರಿಮಳ ಬರ್ತಾ ಇದೆ ಅಂದರೆ ಕಾಫಿ ಚೆನ್ನಾಗಾಗಿರಬೇಕು ಅಂತ ಹೇಳಿಬಿಡ್ಬಹುದು. ಆದರೆ ರುಚಿ ನೀವು ಅಲ್ಲಿಗೆ ತರಬೇಕು, ಅದನ್ನು ಇಲ್ಲಿಗೆ ಬಾಯಿ ಹತ್ತಿರವೇ ತರಬೇಕು. ಹೀಗೆಲ್ಲ ಇದನ್ನು ನೀವು ಭಾರಿ ಕಷ್ಟ. ನಮಗೆ ಹೇಗೆ ಜ್ಞಾನ ಬರುತ್ತೆ ಅಂತ ಅನ್ನೋದೇ ನಮಗೆ ದುರೂಹ್ಯವಾಗಿ ಉಳಿದು ಬಿಡುತ್ತೆ. ಅದಕ್ಕೆ ಅಭಿಮಾನಿ ದೇವತೆಗಳ ಒಂದು ಕಾನ್ಸೆಪ್ಟನ್ನು ಒಪ್ಪಿಕೊಳ್ಳಲೇಬೇಕು. ಈ ತರಹದ ವಿಶಿಷ್ಟವಾದ ಕಾರ್ಯ. ಶಬ್ದ ದೂರದಲ್ಲಿದ್ದಿದ್ದು ಕೇಳುತ್ತೆ, ಸ್ಪರ್ಶ ದೂರದಲ್ಲಿದ್ದಿದ್ದು ಆಗಲ್ಲ. ಆದರೆ ಶಬ್ದದ ಡೆನ್ಸಿಟಿ ಆಫ್ ಸೌಂಡ್ ಅಂತನ್ನೋದೇ ಸ್ಪರ್ಶ. ಇದೆಲ್ಲ ಹೇಗೆ? ಅದರಿಂದ ನಾವು ನಮ್ಮ ದೇಹದ ಸುತ್ತಮುತ್ತ ಇರುವ ಇಂದ್ರಿಯಗಳ ಕಾರ್ಯಾಚರಣೆಯನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಇನ್ನು ಉಳಿದದ್ದನ್ನು ಏನು ಅರ್ಥೈಸೋದು? ಈ ಎಲ್ಲ ವಿಚಿತ್ರವಾದ ಶಕ್ತಿ ಇರೋದು ದೇವತೆಗಳಿಗೆ. ವೈಕಾರಿಕರು, ಆ ವೈಕಾರಿಕರು ಮೊದಲಿಗರು. ತೈಜಸ ಇಂದ್ರಿಯ ಅನ್ನೋದಿದೆಯಲ್ಲ, ಅದು ಅವರ ಕೆಳಗಡೆ ಇದೆ. ತೈಜಸ ಇಂದ್ರಿಯದಲ್ಲಿ ಅವರ ಸಾನ್ನಿಧ್ಯ, ಅವರ ಪಾರ್ಟಿಸಿಪೇಷನ್ ಮೇಲೆ ಅದು ವಿಷಯವನ್ನು ಗ್ರಹಿಸುತ್ತೆ. ಇಂದ್ರಿಯ ಅನ್ನೋದಕ್ಕೆ ಒಂದು ಅದ್ಭುತವಾದ ನಿರ್ವಚನ ಇದೆ, ಹೇಳುವ. ಇನ್ನು ತಾಮಸಾನಿತು ಭೂತಾನಿ ಯತಸ್ತಾವನ್ನತು ಭಯಂ. ತಾಮಸ, ಅದರಲ್ಲಿ ಹೊಳೆಯುವಿಕೆಯೂ ಇಲ್ಲ, ವಿಶಿಷ್ಟ ಕಾರ್ಯಶಕ್ತಿಯೂ ಇಲ್ಲ. ಅದನ್ನು ತಾಮಸ ಅಂದರು. ನತು ಉಭಯಂ, ಮಣ್ಣು ನೀರು ಬೆಂಕಿ ಹೊರಗಡೆ ಏನು ಕಾಣುತ್ತೆ ಅದು ಹೊಳೆಯೋದಿಲ್ಲ. ಆಮೇಲೆ ಅದೇ ಬಂದು ಇಂದ್ರಿಯಕ್ಕೆ ತಾಗಲ್ಲ, ಇಂದ್ರಿಯ ಹೋಗಲ್ಲಿಗೆ ತಾಗಬೇಕು. ಬೇರೆ ಬೇರೆ ಕೆಲಸ ಅದೇನು ಮಾಡಲ್ಲ. ಅದನ್ನು ನಾವು ಟೈಮ್ ಮಾಡ್ತೇವೆ, ಇದನ್ನು ಈ ರೀತಿ ಮಾಡಿದ್ರೆ ಹೀಗಾಗಬಹುದು ಅಂತ. ಇದು ಪಾತ್ಮದಲ್ಲಿ ಇದೆ. ಇದು ವೈಕಾರಿಕ ಅಹಂಕಾರ. ಈ ಅಹಂಕಾರದ ಒಂದು ಭಾಗಕ್ಕೆ ವೈಕಾರಿಕ ಅಂತ ಯಾಕೆ ಹೆಸರು, ತೈಜಸ ಅಂತ ಯಾಕೆ ಹೆಸರು, ತಾಮಸ ಅಂತ ಯಾಕೆ ಹೆಸರು? ಜ್ಞಾನೇಂದ್ರಿಯಾಣಂ ದೇವಾನಾಂ ಜ್ಞಾನಶಕ್ತಿ ರುದೀರಿತ ಕ್ರಿಯಾ ಕರ್ಮೇಂದ್ರಿಯಾಣಾಂಚ ಭೂತಾನಾಂ ದ್ರವ್ಯಶಕ್ತಿತ ಇತಿ ಸ್ಕಾಂದೇ.
ಇಂದ್ರಿಯಗಳ ಬಗ್ಗೆ ಮಾತನಾಡುವಾಗ ದ್ರವ್ಯಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ರೀತಿ ಪ್ರಭೋ ಅಂತ. ಜ್ಞಾನೇಂದ್ರಿಯಗಳ ಒಳಗಡೆ ಇರುವ ದೇವತೆಗಳಿಗೆ ಜ್ಞಾನಶಕ್ತಿ ಅಂತ ಹೇಳ್ತಾರೆ. ಕರ್ಮೇಂದ್ರಿಯಗಳ ಒಳಗಡೆ ಇರುವ ದೇವತೆಗಳಿಗೆ ಕರ್ಮಶಕ್ತಿ, ಇನ್ನು ಕ್ರಿಯಾಶಕ್ತಿ. ಇನ್ನು ಉದಾಸೀನವಾಗಿ ನ್ಯೂಟ್ರಲ್ ಆಗಿ ಇರುವವುಗಳಿಗೆ ದ್ರವ್ಯಶಕ್ತಿ. ಅದನ್ನು ಕೆಣಕಲಿಕ್ಕೆ ಹೋದರೆ ನಮಗೆ ತೊಂದರೆ. ಕಲ್ಲು ಅದೇ ಮುಂದಾಗಿ ಬಂದು ಏನು ಮಾಡೋಲ್ಲ, ಹೋಗಿ ನಾವು ತಾಗಿಸಿಕೊಂಡ್ರೆ ನಮಗೆ ನೋವು. ಅದರಿಂದಾಗಿ ಅದು ದ್ರವ್ಯಶಕ್ತಿ, ಮೆಟೀರಿಯಲ್ ಎನರ್ಜಿ ಅಥವಾ ಪವರ್. ಈ ತರಹ ಇದೆ ನಮ್ಮ ದೇಹದ ಇಲ್ಲಿಯೇ ಅದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಇನ್ನು ದ್ರವ್ಯ ಅಂದರೆ ಏನು? ದ್ರವ್ಯಂ ತು ದ್ರವಣ ಪ್ರಾಪ್ಯಂ ದ್ವಯೋರ್ವಿವದಮಾನಯೋ. ದ್ರವ್ಯ ಏನು ಹೇಳಬಹುದು ನಾವು ಇಂಗ್ಲೀಷಲ್ಲಿ ಏನು ಟ್ರಾನ್ಸ್ಲೇಟ್ ಮಾಡ್ತೀವಿ? ಮೆಟೀರಿಯಲ್. ಮೆಟೀರಿಯಲ್ ಅಂತ ಹೇಳಿದ್ರೆ ಈ ಅರ್ಥ ಬರೋಲ್ಲ, ಅಥವಾ ಮೂಲದಲ್ಲಿ ಎಲ್ಲೋ ಒಂದು ಕಡೆ ಬರಬಹುದೇನೋ. ಇಲ್ಲಿ ದ್ರವಣ ಪ್ರಾಪ್ಯಂ, ಓಡಿದಾಗ ಸಿಗುವಂಥದ್ದು ಅಥವಾ ಕಾತರಿಸಿದಾಗ ಸಿಗುವಂಥದ್ದು. ಒನ್ ಕ್ಯಾನ್ ಹ್ಯಾವ್ ಇಟ್, ಹೂ ವಿಲ್ ಕ್ರೇವ್. ಯಾರಿಗೆ ಬೇಕು ಅಂತ ಅನ್ನಿಸುತ್ತೆ ಅವನಿಗೆ ಸಿಗುವಂಥದ್ದು ದ್ರವ್ಯ. ಅದರಿಂದಾಗಿ ಹಣವನ್ನು ದ್ರವ್ಯ ಅಂತ ಕರೆಯೋದು, ವಸ್ತುವನ್ನು ದ್ರವ್ಯ ಅಂತ ಕರೆಯೋದು. ದ್ರವಣ ಪ್ರಾಪ್ಯಂ, ದ್ರವಣ ಅಂದರೆ ಓಡಿ ಹೋಗೋದು, ಓಡಿ ಹೋಗುವವನಿಗೆ ಅದು ಸಿಗುವುದು, ಅಥವಾ ಬಯಕೆ ಇದ್ದವನಿಗೆ ಸಿಗುವುದು. ಪೂರ್ವಂ ವೇಗಾಭಿಸಂಬಂಧಾತ್ ಆಕಾಶಶ್ಚ ಪ್ರದೇಶತಃ. ಏನ್ರಿ ಇದು? ನೀವು ಈ ರೀತಿ ನಿರ್ವಚನ ಹೇಳಿಬಿಟ್ರೆ ಆಕಾಶ ಕೆನಾಟ್ ಬಿ ದ್ರವ್ಯ. ಹೂ ವಿಲ್ ಅಟೈನ್ ಇಟ್? ಆಕಾಶವನ್ನು ಯಾರೇ ಹೊಂದುತ್ತಾನೆ? ಹೋಗಿ ಆಕಾಶ ಬೇಕು ಅಂತ ಹಿಡ್ಕೋತಾನ. ಮಣ್ಣು ಸರಿ, ಮಣ್ಣು ಬೇಕು ಅಂತ ಹಿಡ್ಕೊಳ್ಳಿಕ್ಕೆ ಹಲವಾರು ಕುಳಗಳೇ ಇವೆ. ಬೇಲಿ ಹಾಕ್ಕೊಂಡು ನಮ್ಮದು ಅಂತ ಹೇಳ್ತವೆ, ದಾಖಲೆಗಳನ್ನೆಲ್ಲ ಚೇಂಜ್ ಮಾಡ್ತವೆ. ಆಯಿತು. ನೀರು ಹೌದು, ಗಲಾಟೆ ಮಾಡ್ತಾ ಇಲ್ವೇ ಪಕ್ಕದವರು? ಆಮೇಲೆ ಬೆಂಕಿ, ಅದು ಯಾವ್ದು ತಿಕ್ಕಿದ್ರೂ ಸಿಗತ್ತೆ, ಅದರಿಂದಾಗಿ ಬೆಂಕಿ ಗಲಾಟೆ ಇಲ್ಲ, ದೇವ್ರ ದಯೆ. ಇನ್ನು ಗಾಳಿಗೆ ನಾವು ಹಾಳು ಮಾಡ್ತೀವಿ, ನೀವೇನು ಕೇಳಬೇಡಿ ಅಂತಾರೆ. ನೀವು ಉಸಿರಾಡುವ ಗಾಳಿ ನಮ್ಮದು, ಅದರಿಂದಾಗಿ ನಿಮ್ಮನ್ನು ಆ ಗಾಳಿ ತೆಗೆದುಕೊಳ್ಳದಂತೆ ಮಾಡಬಹುದು ಅಂತ ಸರ್ಕಾರಕ್ಕೆ ಅಧಿಕಾರ ಇದೆ, ಅದಕ್ಕೆ ನೇಣು ಹಾಕ್ತಾರೆ. ನೇಣು ಹಾಕೋದರ ಹಿಂದೆ ಏನು? ನೀನು ಉಸಿರಾಡುವ ಗಾಳಿ ನಮ್ಮದು ಅನ್ನೋದೇ. ಆಕಾಶ ಏನ್ರಿ? ದ್ರವಣ ಪ್ರಾಪ್ಯ. ಅದಕ್ಕೆ ಹೇಳ್ತಾರೆ ದ್ರವಣ ಪ್ರಾಪ್ಯ ಅಂದರೆ ವೇಗಾಭಿಸಂಬಂಧ. ಮೊದಲು ಇದಕ್ಕೊಂದು ವೇಗ, ಒಂದು ಸ್ಪೀಡ್ ಬೇಕಲ್ಲ, ಆ ಸ್ಪೀಡಿಗೆ ಆಶ್ರಯವಾದದ್ದು ಯಾವುದು? ಆಕಾಶವೇ. ಅದರಿಂದಾಗಿ ಆಕಾಶವು ದ್ರವ್ಯ, ದ್ರವಣಕ್ಕೆ ವಿಷಯ, ದ್ರವಣಕ್ಕೆ ಅಧಿಕರಣ. ಅದರಿಂದಾಗಿ ದ್ರವ್ಯ ಅಂತ ಆಚಾರ್ಯ ಸೂಕ್ಷ್ಮವಾಗಿ ಹೇಳೋದು. ದ್ರವ್ಯಂತು ದ್ರವಣ ಪ್ರಾಪ್ಯಂ ದ್ವಯೋರ್ ವಿವಾದಮಾನಯೋ. ಆಕಾಶದ ಬಗ್ಗೆ ಯಾರು ವಿವಾದ ಮಾಡ್ತಾರೆ? ಆಕಾಶದ ಬಗ್ಗೆನೂ ವಿವಾದ ಮಾಡ್ತಾರೆ. ನಮ್ಮ ಟೆರಿಟರಿ, ಇಲ್ಲಿ ನೀವು ನಮ್ಮ ಆಕಾಶದಲ್ಲಿ ವಿಮಾನ ಹಾರಿಸಬೇಡಿ ಅಂತ ಶತ್ರು ದೇಶದವ್ರಿಗೆ ಹೇಳ್ತಾರೋ ಇಲ್ವೋ? ಅದರಿಂದಾಗಿ ಅದು ಕೂಡ ಹೌದು. ಇನ್ನು ಪೂರ್ವಂ ವೇಗಾಭಿ ಸಂಬಂಧ, ಯಾವುದೂ ಇಲ್ಲದೆ ಇರಬೇಕಾದ್ರೆ ಸ್ಪೀಡ್ ಅಂತನ್ನೋದು ಅದಕ್ಕೆ ಸಂಬಂಧಪಟ್ಟೇ ಇರುತ್ತೆ. ಆಕಾಶದಲ್ಲಿಯೇ ಆ ಸ್ಪೀಡ್ ಅಂತನ್ನೋದು ಸಂಚಾರ ಮಾಡೋದು. ಅದರಿಂದಾಗಿ ಆಕಾಶವು ಅದು ಕೂಡ ಪ್ರದೇಶತಃ ದ್ರವಣ ಪ್ರಾಪ್ಯಂ, ಅದರಿಂದ ಅದು ದ್ರವ್ಯ. ಹೀಗೆ ಪಂಚಭೂತಗಳ ಕ್ರಿಯೆ, ಪಂಚಭೂತಗಳಿಗೆ ಆದ ರಿಯಾಕ್ಷನ್ನು ಎಲ್ಲವೂ ನಮ್ಮ ದೇಹದ ಒಳಗಡೆ ಯಾವ ರೀತಿ ಸೂಕ್ಷ್ಮವಾಗಿ ಇದೆ ಅನ್ನೋದನ್ನು ಆಚಾರ್ಯರು ಸೊಗಸಾಗಿ ಭಾಗವತ ತಾತ್ಪರ್ಯದಲ್ಲಿ ನಿರೂಪಣೆ ಮಾಡಿದರು. ಅದಕ್ಕಿಂತ ಮೊದಲು ಹೀಗೊಂದು ಅರ್ಥ ಇದೆ ಅನ್ನೋದೇ ಹಿಂದಿನವರಿಗೆ ಐಡಿಯಾ ಬಂದಿರಲಿಲ್ಲ. ತಾಮಸಾದಪಿ ಭೂತಾದೇಹೆ ವಿಕುರ್ವಾಣಾತ್. ಪ್ರಮೋದನಿಗೆ ಫೋನ್ ಮಾಡು, ಸತ್ಯಪ್ರಮೋದ. ತಾಮಸಾದಪಿ ಭೂತಾದೇಹೆ ವಿಕುರ್ವಾಣಾದ ಭುನ್ನಭಃ ತಸ್ಯ ಮಾತ್ರ ಗುಣಶಬ್ದಃ
ಲಿಂಗಂ ಯದ್ರಷ್ಟು ದೃಶ್ಯಯೋ ತಾಮಸಾದಾಪಿ ಭೂತಾದೇಹೇ. ಪಂಚಭೂತಗಳಲ್ಲಿ ಮೊದಲನೆಯದ್ದು ಆಕಾಶ. ಆಕಾಶದ ಬೇಸಿಕ್ ಮೆಟೀರಿಯಲ್ ಯಾವುದು? ಅದಕ್ಕೆ ಹೇಳ್ತಾರೆ ನೋಡಿ, ಆಕಾಶಕ್ಕೆ ಬೇಸಿಕ್ ಮೆಟೀರಿಯಲ್ ಇಲ್ಲ. ಯಾಕೆಂದರೆ ಆಕಾಶ ಅಂದರೆ ಏನೂ ಇಲ್ಲದೆ ಇರೋದು. ತಾಮಸಾದಪೆ ಭೂತಾದೇಹೆ ವಿಕುರ್ವಾಣಾತ್. ಆದರೆ ಭೂತಾಕಾಶ ಅಂತ ಹೇಳಿದಾಗ ಏನು ಗೊತ್ತಾ, ಇಷ್ಟು ಸಾಕು ಅಂತನ್ನುವ ಲೈನ್ ಹೇಳಿದ್ರೆ, ಲೈನ್ ಆಫ್ ಕಂಟ್ರೋಲ್ ಅನ್ನೋದೇ ಆಕಾಶದ ಸೃಷ್ಟಿ. ಲೈನ್ ಆಫ್ ಕಂಟ್ರೋಲ್ ಏನಿದೆ ಅದು ಆಕಾಶದ ಸೃಷ್ಟಿ. ತಾಮಸಾದಪಿ ಭೂತಾದೇಹೆ ವಿಕುರ್ವಾಣಾತ್. ಅದರ ವಿಕಾರ ಅಂದರೆ ಅಗಾಧವಾದ ಆಕಾಶ ಇದೆ, ಅಲ್ಲಿ ಎಲ್ಲ ಕಡೆ ಶಬ್ದ ಸಂಚಾರ ಆಗೋಲ್ಲ. ಎಲ್ಲಿ ಆ ಶಬ್ದ ಸಂಚಾರ ಆಗೋದಿಲ್ಲ, ಆ ಶಬ್ದ ಅದರ ವೈಬ್ರೇಷನ್ ಜೋರಾಗಿ ಸ್ಪರ್ಶವಾಗಿ ಕನ್ವರ್ಟ್ ಆಗಲ್ಲ. ಆ ಸ್ಪರ್ಶ ಅನ್ನೋದು ಮುಂದೆ ರೂಪ ಆಗಲ್ಲ. ಹೀಗಾಗಿ ತಾಮಸಾದಪಿ ಭೂತಾದೇಹೆ ವಿಕುರ್ವಾಣಾತ್ ನಭಃ ಅಭೂತ್. ತಸ್ಯ ಮಾತ್ರ ಗುಣಶಬ್ದ. ಅದರ ಔಟ್ಕಮ್ ಏನು? ಮಾತ್ರ ಅಂತಾರೆ. ಪಂಚೇಂದ್ರಿಯಾಭಿಮೇಯತ್ವಾತ್ ಮಾತ್ರ ಗುಣ ಇತೀರಿತಃ. 5 ಇಂದ್ರಿಯಗಳು ತಿಳಿಯಬಹುದಾದಂಥದ್ದು ಶಬ್ದ. ಹಾಗಾದರೆ ಒಬ್ಬನಿಗೆ ಕಿವಿ ಹೋಗಿರುತ್ತೆ, ಬೇರೆ ಇಂದ್ರಿಯದಿಂದ ಆ ಶಬ್ದ ಗೋಚರ ಆಗತ್ತಾ? ಆಗತ್ತೆ. ಆದರೆ ಈ ಎದುರುಗಡೆ ಇರುವ ವ್ಯಕ್ತಿಗಳ ಶಬ್ದ ಅಂತ ಹೇಳಿ ಬರಲ್ವೇ ವಿನಃ ಆದರೆ ಶಬ್ದ ಗೋಚರ ಆಗದೇ ಇರಲ್ಲ. ಈ ವಿಖ್ಯಾತ ಅವನ ಹೆಸರು ನನಗೆ ಮರ್ತೋಯ್ತು, ವಯೋಲಿನ್ ಬಿಥೋವನ್ಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ತಾನು ಮಾಡಿದ ಸ್ವರಪ್ರಸ್ತಾರದ ಸೊಬಗನ್ನು ಅವನಿಗೆ ಅನುಭವಿಸಲಿಕ್ಕಾಗದೆ ಹೋದರೆ ಗತಿ ಏನು? ಅದರಿಂದಾಗಿ ಒಂದು ತಂತಿಯನ್ನು ಕಚ್ಚಿಕೊಂಡು ಇದ್ರ ಮೇಲೆ ಇಟ್ಟು, ಏನು ವಯೋಲಿನ್ ಏನದು, ಅವರು ಪಾಶ್ಚಾತ್ಯರದ್ದೊಂದು ಇದಿದೆ, ಗಿಟಾರಿನ ಮೇಲೆ ಇಡ್ತಾ ಇದ್ದ ಆ ತಂತಿಯನ್ನು. ತಲೆಯಲ್ಲಿರುವ ಮೂಳೆ ಆ ಶಬ್ದವನ್ನು ಗ್ರಹಿಸ್ತಾ ಇತ್ತು. ಹಾಗಾದರೆ ಹುಟ್ಟು ಕಿವುಡರಿಗೆ ಅವರು ಒಳಗಡೆ ಆಗುವ ಶಬ್ದಗಳು ಗೋಚರ ಆಗಲ್ವೇ? ಆಗತ್ತೆ. ಆದರೆ ಹೊರಗಡೆಯ ಶಬ್ದಗಳಿಗೆ ರಿಯಾಕ್ಟ್ ಮಾಡಲಿಕ್ಕೆ ಇಲ್ಲ ಅಷ್ಟೇ. ಆದರೆ ಶಬ್ದವೇ ಗೋಚರ ಆಗಲ್ಲ ಅಂತನ್ಬೇಡಿ. ಹೀಗಾಗಿ ಪಂಚೇಂದ್ರಿಯಾಭಿಮೇಯತ್ವ ಅಂತ ಆಕಾಶದ ಒಟ್ಟಾರೆ ಔಟ್ಕಮ್ ಮಾತ್ರ ಏನು ಅಂತಂದರೆ ತಸ್ಯ ಮಾತ್ರ ಗುಣಶಬ್ದ. ಏನಿದು ಈ ಶಬ್ದ? ಲಿಂಗಂ ಯದ್ರಷ್ಟೃ ದೃಶ್ಯಯೋ. ದ್ರಷ್ಟೃ ದೃಶ್ಯ. ದ್ರಷ್ಟೃ ಅಂತಂದರೆ ಇನ್ನರ್, ದೃಶ್ಯ ಅಂದರೆ ಇನರ್ಟ್. ಇವೆರಡರ ನಡುವಣ ಪ್ರಧಾನವಾದ ಗುರುತೆ ಶಬ್ದ. ಇಫ್ ದ್ಯಾರ್ ಇಸ್ ನೋ ವರ್ಡ್ ಆರ್ ಇಫ್ ದ್ಯಾರ್ ಇಸ್ ನೋ ಸೌಂಡ್, ಅದು ತಾನು ಸೌಂಡ್ ಮಾಡಬೇಕು ಅಂತ ಅಂದ್ಕೊಳ್ಳೋಲ್ಲ. ದ್ಯಾರ್ ಇಸ್ ನೋ ವಿಲ್ ಟು ಮೇಕ್ ಸೌಂಡ್. ಯಾವುದು? ಜಡಕ್ಕೆ. ಇಲ್ಲಿ ಚೇತನಕ್ಕೆ ನಾನು ಸದ್ದು ಮಾಡಬೇಕು ಅಂತ ಹೇಳಿ ಒಳಗಡೆಯಿಂದ ಆ ಬಯಕೆ ಕ್ರಿಯೇಟ್ ಆಗುತ್ತೆ. ಅದರಿಂದಾಗಿ ಲಿಂಗಮ್ಯ ದ್ರಷ್ಟೃ ದೃಶ್ಯಯೋ, ಈ ಶಬ್ದ ಇರೋದ್ರಿಂದಲೇ ಪ್ರಧಾನವಾಗಿ ಜಡಚೇತನಗಳ ಭೇದ ಅದು ಅಂದರು. ಜಡಚೇತನಗಳ ಭೇದ ಗೊತ್ತಾಗೋದೇ ಅದರಿಂದ. ಈ ತರಹದ ಶಬ್ದ, ಈ ಶಬ್ದ ಸ್ವರೂಪ ತಿಳಿದೇ ಹೋದರೆ ದೇವರು ಶಬ್ದದಿಂದ ಹೇಗೆ ಪ್ರತಿಪಾದ್ಯ, ಶಬ್ದಗಳು ದೇವರನ್ನು ಹೇಗೆ ಹೇಳ್ತವೆ, ಶಬ್ದ ಗುಣವನ್ನು ಯಾವ ರೀತಿ ಹೇಳುತ್ತೆ, ಪ್ರಧಾನವಾದ ಗುಣ ಯಾವುದು, ಇವೆಲ್ಲ ಗೊತ್ತಾಗಬೇಕೋ ಇಲ್ವೋ? ಅದರಿಂದಾಗಿ ಅದರ ಎಲ್ಲ ಲೆವೆಲ್ನ ಅರ್ಥವನ್ನು ನಾವು ಮಾಡಿಕೊಂಡಿರ್ಬೇಕು. ನಭಸೋಥ ವಿಕುರ್ವಾಣಾತ್ ಶಬ್ದೇನೈವ ಪರೋ ದ್ರಷ್ಟ ಜ್ಞಾಯತೆ ಜಗದೇವ ಚಾಯಿತು ವಿಷ್ಣು ಸಂಹಿತಾಯಾಮ್ ಅಂದರು.
ಲಿಂಗಮ್ಯ ದ್ರಷ್ಟು ದೃಶ್ಯಯೋ ಅಂತ ಭಾಗವತ ಇದೆ. ಅದಕ್ಕೆ ವ್ಯಾಖ್ಯಾನ ಶಬ್ದೇನೈವ ಪರೋದ್ರಷ್ಟ, ಶಬ್ದದ ಮೂಲಕವೇ ನೋಡಿದ್ದನ್ನು ಹಂಚಿಕೊಳ್ತಾನೆ. ಶಬ್ದದಲ್ಲಿ ಭಾಗಿಯಾಗತ್ತೇ ವಿನಃ ಅನುಭವಿಸದ್ದನ್ನು ಹೇಳಲಿಕ್ಕೆ ಬರಲ್ಲ. ನಯಾಗರದ ಹತ್ತಿರ ಇರುವ ಕಲ್ಲತ್ರ ಹೋಗಿ ಆ ಸದ್ದನ್ನು ಹೇಳು ಅಂದರೆ ಏನು? ನೀರು ಕಲ್ಲಿಗೆ ಬಡದಾಗ ಸದ್ದು ಬಂದೀತೇ ವಿನಃ ಕಲ್ಲಿಗೆ ಆ ಶಬ್ದದ ಅನುಭವ ಇರೋದಿಲ್ಲ. ಅದರಿಂದಾಗಿ ಜಡಚೇತನಗಳನ್ನು ಬೈಫರ್ಕೇಟ್ ಮಾಡುವ ಪ್ರಧಾನವಾದ ಗಡಿ, ಬಾರ್ಡರ್ ಯಾವುದು ಅಂದರೆ ಶಬ್ದ ಅಂದರು. ನಭಸೋಥ ವಿಕುರ್ವಾಣಾತ್ ಅಭೂತ್ ಸ್ಪರ್ಶ ಗುಣೋನಿಲಃ ಪರಾನ್ವಯಾತ್ ಶಬ್ದವಾಂಶ್ಚ ಪ್ರಾಣವೋಜಸ್ಸಹೋ ಬಲಂ. ನಭಸೋಥ ವಿಕುರ್ವಾಣಾತ್, ಆ ಖಾಲಿ ಜಾಗದಲ್ಲಿ ವಿಕಾರ ಶುರು ಆಯಿತು. ವಿಕಾರ ವೈಬ್ರೇಷನ್. ಆ ವೈಬ್ರೇಷನ್ನು ಶಬ್ದದ ಮೂಲಕವೇ ಆಗಬೇಕು. ವೈಬ್ರೇಷನ್ನಿನ ಹಿಂದೆ ಶಬ್ದವೇ ಉಂಟು. ನಾವು ಶಬ್ದವನ್ನು ಆಡಬೇಕು ಅಂತ ಅಂದುಕೊಂಡಾಗ ಇಲ್ಲೆಲ್ಲ ವೈಬ್ರೇಟ್ ಆಗ್ತಾ ಹೋಗುತ್ತೆ. ಆ ಔಟ್ಕಮ್ ಆಫ್ ವೈಬ್ರೇಷನ್ ಅನ್ನೋದು ಶಬ್ದ. ಆ ವೈಬ್ರೇಷನ್ ಮುಂದೆ ಸ್ಪರ್ಶವೂ ಆಗುತ್ತೆ. ಅದರಿಂದ ನಭಸೋಥ ವಿಕುರ್ವಾಣಾತ್, ಆಕಾಶ ವಿಕಾರವನ್ನು ಹೊಂದಿದಾಗ ಅಭೂತ್ ಸ್ಪರ್ಶ ಗುಣೋನಿಲಃ, ಗಾಳಿ, ಅದು ಸ್ಪರ್ಶವೇ ಪ್ರಧಾನವಾದ ಗುಣ. ಪರಾನ್ವಯಾತ್ ಶಬ್ದವಾಂಶ್ಚ, ಗಾಳಿಯಲ್ಲಿ ಇರತಕ್ಕಂಥದ್ದು ಆ ಆಕಾಶದ ಗುಣ ಶಬ್ದವೂ ಕೂಡ ಇದೆ. ಪ್ರಾಣವೋಜಸ್ಸಹೋ ಬಲಂ, ಪ್ರಾಣ, ಆ ವಾಯುವನ್ನೇ ಪ್ರಾಣ ಅಂತ ಕರೀತಾರೆ, ಓಜಸ್ಸು ಅಂತ ಕರೀತಾರೆ, ಸಹ ಅಂತ ಕರೀತಾರೆ, ಬಲ ಅಂತ ಕರೀತಾರೆ. ಗಾಳಿ ಇವುಗಳನ್ನು ಉಂಟು ಮಾಡುತ್ತೆ. ಪ್ರಾಣ, ಓಜಸ್ಸು, ಸಹ, ಬಲ ಇವುಗಳಿಗೆ ಕಾರಣವಾದದ್ದು ಪ್ರಾಣ. ಅದನ್ನು ಆಚಾರ್ಯರು ಬರೀತಾರೆ, ಸರ್ವಚೇಷ್ಟೈತೃತ್ವಾತ್ತು ಪ್ರಾಣ ಅಂತ. ಎಲ್ಲರ ಕ್ರಿಯೆಗೆ ಗಾಳಿ ಬೇಕು, ಉಸಿರಾಡಬೇಕು, ಎಷ್ಟೋ ದಿವಸಗಳಾದ ಮೇಲೆ ನೀರು ಆರಬೇಕು, ತೆನೆ ಆಡಿ ಗಾಳಿಯ ಜೊತೆಗೆ ಅಥವಾ ಗಿಡಮರಗಳು ಆಡಿ ಪರಾಗರೇಣುವನ್ನು ಪಾಸ್ ಮಾಡಬೇಕು, ಇವೆಲ್ಲ ಆಗಬೇಕಲ್ಲ. ಅತ್ಯಂತ ಮೂರ್ಖರು ಬಂದರೆ ರೋಗನೂ ಹರಡಿಸ್ಬೇಕು. ಅದರಿಂದ ಸರ್ವಚೇಷ್ಟೈತೃತ್ವ, ಎಲ್ಲದಕ್ಕೂ ಕಾರಣ, ಎಲ್ಲರೂ ಕ್ರಿಯಾವಂತರಾಗುವಂತೆ ಮಾಡುವಂಥದ್ದು ಗಾಳಿ. ಅಭಿಭವ ಶಕ್ತಿತಃ ಓಜಃ ಅಂದರು. ಬೇರೊಬ್ಬರನ್ನು ಮಣಿಸಲಿಕ್ಕೆ ಪ್ರಾಣನೇ ಬೇಕು. ಒಳಗಡೆ ಅವನ ಮಸಲ್ ಪವರ್ ಅಂತ ನಾವು ಹೇಳಬಾರ್ದು. ಏಕೆಂದರೆ ಈ ಇವ್ರು ಮಾಡ್ತಾರಲ್ಲ, ಸಿಕ್ಸ್ ಪ್ಯಾಕಿನ ಮುಟ್ಟಾಳರೆಲ್ಲ ಇರ್ತಾರಲ್ಲ, ಅವ್ರನ್ನ ಸುಲಭವಾಗಿ ಸಣ್ಣಗಿರೋನು ಸೋಲಿಸಬಲ್ಲ. ಸುಮ್ಮನೆ ಅವರು ದೇಹ 6 ಪ್ಯಾಕು 7 ಪ್ಯಾಕು 8 ಪ್ಯಾಕು ಅಂತ ಅವ್ರಿಗೆ ಆ ಶಕ್ತಿ ಇರಲ್ಲ. ತೋರಿಸ್ಲಿಕ್ಕೆ ಮಾತ್ರ ಆ ರೀತಿ ಇರುತ್ತೆ. ಆದರೆ ನಿಜವಾಗಿಯೂ ಒಬ್ಬ ಯೋಧ, ಒಬ್ಬ ಒಳ್ಳೆ ಚೆನ್ನಾಗಿ ಇರುವ ಯೋಧ, ಅವನಿಗೆ ಯಾವ ರೀತಿ ತನ್ನ ಶಕ್ತಿಯನ್ನು ಯೂಸ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿರುತ್ತೆ. ಅವನು ಮತ್ತೆ ಶಕ್ತಿ ಏನು ಅಂದರೆ ಪ್ರಾಣಾಯಾಮದಿಂದಲೇ ಶಕ್ತಿ, ಒಳಗಡೆ ಇರುವ ಗಾಳಿಯೇ ಶಕ್ತಿ. ಆಹಾರ ಯಾವುದಕ್ಕೆ ಹಾಗಾದರೆ ಅಂದರೆ ಅದು ಹಸಿವು ಅನ್ನುವ ರೋಗವನ್ನು ಪರಿಹಾರ ಮಾಡಲಿಕ್ಕಷ್ಟೇ ಆಹಾರ. ಆಹಾರದಿಂದ ಶಕ್ತಿ ಬರಲ್ಲ, ಆಹಾರದಿಂದ ಶಕ್ತಿ ಬರಲ್ಲ, ಪ್ರಾಣಾಯಾಮದಿಂದಲೇ ಶಕ್ತಿ. ಅದರಿಂದ ಪ್ರಾಣನೇ ಸಹ ಬೇರೊಬ್ಬರನ್ನು ಸೋಲಿಸುವ ತಾಕತ್ತು. ಅನಭಿಭಾವ್ಯತ್ವಾತ್ ಸಹ, ಇನ್ನು ಅನಭಿಭಾವ್ಯತ್ವಾತ್, ಬೇರೆಯವರನ್ನು
ಮಣಿಸೋದಾಯಿತು. ಬೇರೆಯವರಿಂದ ಮಣಿಯದೇ ಇರುವುದು ಅದು ಸಹ. ಸ್ವೇಚ್ಛೆಯ ಕೃತೇ ಬಲಂ ಅಂದರು. ಸ್ವೇಚ್ಛೆಯ ಬೇಕಾದದ್ದನ್ನು ಮಾಡಬೇಕು, ಅದು ಬಲ ಅಂತಾರೆ. ವಿಧಾರಕತ್ವಾಚ್ಚ ವಿಧೃತಿ, ಎಲ್ಲವನ್ನು ಧರಿಸುವಂಥದ್ದು. ಗಾಳಿಯ ಭಾರ ನಿಜವಾಗಿಯೂ ನಮ್ಮ ಮೇಲೆ ಬಿದ್ದರೆ ನಾವು ಉಳಿಯೋದಿಲ್ಲ. ಒಳಗಡೆಯಿಂದ ಹೊರಗಡೆಯಿಂದ ಎಷ್ಟು ಗಾಳಿಯ ಒತ್ತಡ ಇರುತ್ತೆ. ನಾವು ನೆಲದಿಂದ 6 ಅಡಿ 7 ಅಡಿ ಇರಬಹುದು. ಅದು ನಮ್ಮ ಮೇಲ್ಗಡೆ ಆ ತುದಿಯವರೆಗೆ, ಆವರಣದ ತುದಿಯವರೆಗೆ ಏನು ಗಾಳಿ ಇದೆ, ಆ ಗಾಳಿ ನಮ್ಮ ಮೇಲೆ ಬಿದ್ದರೆ ಗತಿ ಏನು? ಹಾಗಾಗದಂತೆ ನಮ್ಮ ಕೆಳಗಡೆಯಿಂದಲೂ ಕೂಡ ಅದು ಗಾಳಿಯ ಒತ್ತಡ ಬೇರೆ ಗಾಳಿಯ ಮೇಲೆ ಬೀಳೋದು, ಅಥವಾ ಬೇರೆ ಭಾಗದ ಗಾಳಿಯ ಇನ್ನೊಂದು ಬೈಫರ್ಕೇಷನ್ನಿನ ಮೇಲೆ ಬೀಳೋದು. ಈ ತರಹದ ಗಾಳಿಗೆ ಶಕ್ತಿನೇ ಇಲ್ಲ ಅಂತಾರೆ ತಾರ್ಕಿಕರು. ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಆ ತರ್ಕವನ್ನು ಕೆನ್ನೆ ತಟ್ಕೊಂಡು ಓದ್ತವೆ ಇವುಗಳು, ಸಾಂಪ್ರದಾಯಿಕ ವಿದ್ಯಾಪೀಠದವುಗಳು. ಏನು ಹೇಳೋದು ಅವರಿಗೆ? ನಾನು ಒಬ್ಬರು ವಿದುಷಿ, ನನಗಿಂತ ಸೀನಿಯರ್, ಅವರು ತರ್ಕಶಾಸ್ತ್ರವನ್ನು ಹೇಗೆ ತಪ್ಪು ಅಂತ ಹೇಳ್ತೀರಾ ಅಂದರು. ಅವರು ಪಾಪ ತಿರುಪತಿ ಯೂನಿವರ್ಸಿಟಿ, ಸಿದ್ಧಗಂಗಾ ಕಾಲೇಜು, ತುಮಕೂರಲ್ಲಿ ಎಲ್ಲ ಓದಿ ತರ್ಕ ಬೆಳಗ್ಗೆ ಎದ್ದು ತರ್ಕ ಪಾರಾಯಣ ಮಾಡ್ತಾ ಇದ್ದವರು ಅವರು ಅಷ್ಟು. ಆಮೇಲೆ ನಮ್ಮ ಗುರುಗಳ ಹತ್ರ ಬಂದು ಬದಲಾದರು ಬಿಡಿ. ಆಮೇಲೆ ಏನಾಯಿತು, ಅವರು ಬಂದು ಕೇಳೋದು. ನಾನು ಹೇಳಿದೆ, ನಿಮ್ಮ ತರ್ಕ ಪಾಠ ಮಾಡ್ತಾ ಇದ್ರಲ್ಲ ಗುರುಗಳು, ಅವ್ರ ಹತ್ರ ಸ್ಕೂಟ್ರ್ ಇತ್ತಾ ಅಂದೆ. ಏನ್ರಿ ಅಸಂಗತ ಪ್ರಶ್ನೆ, ಸ್ಕೂಟ್ರ್ ಇಲ್ಲದೆ ಇರತ್ತಾ? ಸ್ಕೂಟ್ರ್ ಟೈರ್ ಇತ್ತಾ ಅಂದು. ಬಹಳ ಸಿಟ್ಟು ಬಂದ್ಬಿಡ್ತು ಅವ್ರಿಗೆ. ಟೈರಲ್ಲಿ ಗಾಳಿ ಇರುತ್ತಾ? ಇಲ್ಲದೆ ಹೋದ್ರೆ ಹೋಗಿ ಹಾಕಿಸ್ಕೋತಾರೆ. ಯಾಕೆ ಹಾಕಿಸ್ಕೋತಾರೆ? ದೂಡ್ಲಿ ಅಂತ ತಾನೆ. ಗಾಳಿಯಲ್ಲಿ ಶಕ್ತಿ ಇಲ್ಲದೆ ನಿಮ್ಮ ಗುರುಗಳ ಟೈರಿನ ಚಕ್ರವನ್ನು, ಗುರುಗಳ ಗಾಡಿಯ ಚಕ್ರವನ್ನು ದೂಕ್ ಬಿಡತ್ತಾ? ಇಲ್ಲ ತಾನೆ. ಅಂದರೆ ನೋಡಿ, ದೊಡ್ಡ ದೊಡ್ಡ ಕಾರ್ ಗೀರೆಲ್ಲ ತಂದು ನಿಲ್ಲಿಸಿದ್ರೆ ಸರ್ವಿಸ್ ಸ್ಟೇಷನ್ ನೋಡಿದ್ದೀರ ನೀವು? ಸುಂಜಂತ ಏರ್ ಲಿಫ್ಟ್ ತೊಗೊಂಡೋಗ್ಬಿಡತ್ತೆ ಮೇಲ್ಗಡೆ. ಗಾಳಿಗೆ ಶಕ್ತಿ ಇಲ್ಲ ಅಂತ ಹೇಳ್ತೀರಲ್ಲಪ್ಪ ಅಂದೆ. ಹೌದಲ್ವಾ ಅಂದರು. ಇದು ವಾಯುವಿನಲ್ಲಿ ಗುರುತ್ವ ಇಲ್ಲ, ವಾಯುವಿನಲ್ಲಿ ಗುರುತ್ವ ಇಲ್ಲ ಅಂತಾರವರು. ಈ ಥರದ್ದು ಬೇಕಾಷ್ಟು ಅಬದ್ಧಗಳು ತುಂಬಿಕೊಂಡಿದೆ. ಅವರ ತರ್ಕಶಾಸ್ತ್ರವನ್ನು ಕೇಳಿದ್ರೆ ಹೊಟ್ಟೆ ಹಿಡ್ಕೊಂಡು ನಗೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಪಾಪ ಸ್ವಾಮಿಗಳಿಗೆ ಅದು ಗೊತ್ತಿರಲ್ಲ. ಅವ್ರ ಪ್ರಕಾರ ಏನು ಅಂತಂದರೆ, ತರ್ಕಶಾಸ್ತ್ರ ಓದಿದವ ಜಗತ್ತಿನ ಅತ್ಯಂತ ಶ್ರೇಷ್ಠ ಅಪರ ಬೃಹಸ್ಪತಿ ಅಂತ ಅವರಿಗೆ. ನಾನು ಸ್ವಾಮಿಗಳ ಹತ್ರ ಎಲ್ಲ ಹೇಳಿದ್ದೆ, ಆದರೆ ಅವರಿಗೆ ಫಿಸಿಕ್ಸ್ ಗೊತ್ತಿಲ್ಲ. ಹೀಗಾಗತ್ತೆ. ಇಂಜಿನಿಯರ್ ಸ್ವಾಮಿಗಳಿಗೆಲ್ಲ ಗೊತ್ತಿರುತ್ತೆ, ಇಂಜಿನಿಯರ್ ಅಲ್ಲದೆ ಇರೋ ಸ್ವಾಮಿಗಳಿಗೆ ಗೊತ್ತಿರಲ್ವಲ್ಲ, ಏನು ಮಾಡೋಣ? ಅದರಿಂದ ವಿಧೃತಿ. ಅದಕ್ಕೆ ಆ ಪ್ರಾಣನಲ್ಲಿ 4 ಗುಣ. ಗಾಳಿಯಲ್ಲಿ ಆಕಾಶದ ಹೊರಗಡೆ ಕಾಣಿಸುವ ಶಬ್ದ, ಹೊರಗಡೆ ಕಾಣಿಸುವ ಪ್ರಾಡಕ್ಟ್ ಶಬ್ದ. ಗಾಳಿಯ ಪ್ರಾಡಕ್ಟು ಓಜ, ಸಹಸ್ಸು, ಬಲ. ಇವು ಪ್ರಾಣ, ಓಜಸ್ಸು, ಸಹ, ಬಲ. ಈ ರೀತಿ ಅದು ಇರುತ್ತೆ. ವಾಯೋರಪಿ ವಿಕುರ್ವಾಣಾತ್ ಕಾಲಕರ್ಮ ಸ್ವಭಾವತಃ ಉದಪದ್ಯತ ತೇಜೋ ವೈ ರೂಪವತ್ ಸ್ಪರ್ಶ ಶಬ್ದವತ್. ವಾಯೋರಪಿ ವಿಕುರ್ವಾಣಾತ್, ಆ ವಾಯುವಿಗೆ ವಿಕಾರ ಇದೆ. ವಾಯುವಿನ ವಿಕಾರ ಅಂದರೆ ಏನು? ವಾಯುವಿನ ವಿಕಾರ ಅಂದರೆ ವಾಯು ವೇಗವಾಗಿ ಸಾಗಿದಾಗ, ವಾಯುವಿನ ವೇಗ ಜಾಸ್ತಿ ಆಗ್ತಾ ಇದ್ದ ಹಾಗೆ 2 ಪರಮಾಣುಗಳ ಡೆನ್ಸಿಟಿ ಉಂಟಾಗತ್ತೆ. ಡೆನ್ಸಿಟಿ ಆಫ್ ಮ್ಯಾಲಿಕ್ಯೂಲ್ಸ್. ಅದೇ ಬೆಂಕಿ ಆಗೋದು. ಡೆನ್ಸಿಟಿ ಆಫ್ ಮ್ಯಾಲಿಕ್ಯೂಲ್ಸನ್ನೇ ಹೀಟ್ ಅಂತ ಕರೀತಾರೆ. ದೊಡ್ಡ ಮಟ್ಟದಲ್ಲಾದರೆ ಬೆಂಕಿ ಅಂತ ಕರೀತಾರೆ.
ಅದರಿಂದಾಗಿ ವಾಯೋರಪಿ ವಿಕುರ್ವಾಣಾತ್, ಅದು ಮೂಲಭೂತವಾದ ಬೆಂಕಿ ಆಗಬೇಕಾದ್ರೆ ಕಾಲ ಕರ್ಮ ಸ್ವಭಾವತಃ, ಕಾಲ ಬೇಕು. ಆಮೇಲೆ ಕರ್ಮ, ಅದು ವೇಗವಾಗಿ ಸಾಗಲಿಕ್ಕೆ ಯಾರದೋ ಒಬ್ಬರದ ಇಚ್ಛಾಪೂರ್ವಕವಾದ ಆ್ಯಕ್ಷನ್ ಬೇಕು, ವಿಲ್ಫುಲ್ ಆ್ಯಕ್ಷನ್, ಅದು ಕರ್ಮ. ಇನ್ನು ಸ್ವಭಾವ, ಅದರ ವೇಗ, ಆ ವೇಗ ಅನ್ನೋದೇ ವೇಗ ಜಾಸ್ತಿ ಆಗಿ 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 ಡೆನ್ಸಿಟಿ ಕ್ರಿಯೇಟ್ ಆಗುತ್ತೆ. ಈ ತರಹ ಆಗಿ ಉದಪದ್ಯತ ತೇಜೋ ವೈ, ಬೆಂಕಿ ನಮ್ಮ ಮುಂದೆ ಕಂಡುಬಂದದ್ದು ಅದು ರೂಪ, ಸ್ಪರ್ಶ, ಶಬ್ದ ಮೂರನ್ನು ಒಳಗೊಂಡಿದೆ. ತೈಜಸಸ್ತು ವಿಕುರ್ವಾಣಾತ್ ಆಸೀದಂಭೋ ರಸಾತ್ಮಕಂ ರೂಪವತ್ ಸ್ಪರ್ಶವಚ್ಚಾಂಭೋ ಘೋಷವಚ್ಚ ತದನ್ವಯಾತ್. ತೇಜಸಸ್ತು ವಿಕುರ್ವಾಣಾತ್, ಹೀಗೆ ಗಾಳಿಯ ವೇಗ, ಆ ಸ್ಪೀಡಿನಿಂದ ಉಂಟಾದ ಡೆನ್ಸಿಟಿಯಿಂದಾಗಿ ಉಂಟಾದ ಬೆಂಕಿ, ಆ ಬೆಂಕಿ ಚೆನ್ನಾಗಿ ಉರಿತಾ ಇದ್ದಾಗ ರಸ ಉಂಟಾಯಿತು. ಬೆಂಕಿಯ ಕೆಲಸ ಏನು ಅಂತಂದರೆ ಅದು ರಸ ಇದ್ದರೆ ಮಾತ್ರ ಉರಿಯೋದು. ಅದರಲ್ಲಿ ಮೂಲಭೂತವಾದ ಒಂದು ಕೆಮಿಕಲ್ ಇರಬೇಕು. ಕೆಮಿಕಲ್ ಇದ್ದರೆ ಉರಿಯುತ್ತೆ, ಕೆಮಿಕಲ್ ಇಲ್ಲದೆ ಹೋದರೆ ಉರಿಯಲ್ಲ. ಆ ಕೆಮಿಕಲ್ ಕಾಂಬಿನೇಷನ್ ಆಗಬೇಕಲ್ಲ. ಅದು ಎಲ್ಲಿಂದ ಆಯಿತು? ಈ ಬೆಂಕಿಯಿಂದ ರಸ ಉಂಟಾಯಿತು. ಪರಮಾಣುಗಳ ನಡುವೆಯೇ ಇವೆಲ್ಲ ಆಗಬೇಕು ಕ್ರಿಯೆ. ನೀರು ರಸಾತ್ಮಕಂ, ಬೆಂಕಿಯಿಂದ ನಮಗೆ ರಸ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕಿಂತ ಮೊದಲು ಯಾವುದು ನಮ್ಮ ರಸ ಇರಲ್ಲ, ಶಬ್ದದಲ್ಲಿ ರಸ ಇರಲ್ಲ. ಹಾಗಾದರೆ ಶಬ್ದದಲ್ಲಿ ರಸ ಇರುತ್ತೆ ಅಂತ ಹೇಳ್ತಾರಲ್ಲ, ರಸ ಅಂದರೆ ಸ್ವಾರಸ್ಯ ಅಂತ ಅರ್ಥ, ಚಂದದ ಮಾತು. ಮತ್ತು ಅದು ಕೂಡ ನಮ್ಮ ಮನಸ್ಸಿನ ಭಾವನೆಯನ್ನು ಉದ್ದೀಪಿಸೋದನ್ನೇ ರಸ ಅಂತ ಕರೆಯೋದು. ಹೀಗಾಗಿ ರಸಾತ್ಮಕಂ ರೂಪವತ್ ಸ್ಪರ್ಶವಚ್ಚಾಂಬ ಘೋಷವಚ್ಚ ತದನ್ವಯಾತ್. ರೂಪ, ಸ್ಪರ್ಶ, ಘೋಷ ಅಂದರೆ ಶಬ್ದ, ರಸನೂ ಇದೆ. ವಿಶೇಷಸ್ತು ವಿಕುರ್ವಾಣಾತ್ ಅಂಭಸೋ ಗಂಧವಾನಭೂತ್. ಪರಾನ್ವಯಾತ್ ರಸಸ್ಪರ್ಶ ಶಬ್ದರೂಪ ಗುಣಾನ್ವಿತ. ವಿಶೇಷ ಅಂತ ಹೇಳಿ ಭೂಮಿಯನ್ನು ಕರೀತಾರೆ. ವಿಶೇಷ ಅಂತಂದರೆ ಪರಮಾಣು, ಏಕೆಂದರೆ ಉಳಿದೆಲ್ಲದಕ್ಕಿಂತ ಡಿಫ್ರೆಂಟ್. ಮೊದಲು ಇಲ್ಲಿ ತನಕ ವಿಶೇಷ ಇತ್ತು, ಆದರೆ ಅದು ಅಭಿವ್ಯಕ್ತ ಆಗಲಿಲ್ಲ. ಅಭಿವ್ಯಕ್ತ ಆಗಿ ಅದಕ್ಕೊಂದು ಕಾಂಪ್ಯಾಕ್ಟ್ ಎಕ್ಸಿಸ್ಟೆನ್ಸ್ ಬಂದದ್ದು ಈ ನೀರು ಮೊದಲಾದವುಗಳಿಂದ. ನೀರಿನಲ್ಲಿ ಅದು ವಿರಳವಾಗಿ ಇತ್ತು, ಡೆನ್ಸಿಟಿ ಇರಲಿಲ್ಲ. ವಿಶೇಷಸ್ತು ವಿಕುರ್ವಾಣಾತ್ ಅಂಭಸೋ ಗಂಧವಾನಭೂತ್. ಆಮೇಲೆ ಗಂಧ ಬಂತು. ಅಂದರೆ ನೀರು ಮತ್ತು ಭೂಮಿ ಸೇರಿದಾಗ ಒಂದು ಗಂಧ ಅಂತ ಒಂದು ಎಕ್ಸ್ಟ್ರಾ ಕ್ವಾಲಿಟಿ. ಪರಾನ್ವಯಾತ್ ರಸಸ್ಪರ್ಶ ಶಬ್ದರೂಪ ಗುಣಾನ್ವಿತ. ರಸ ಇದೆ, ಭೂಮಿಯಲ್ಲಿ ರಸ ಇದೆ. ಅದರಿಂದಾಗೆ ನಾವು ಊಟ ಮಾಡಿದ್ರೆ ಸಿಹಿ, ಉಪ್ಪು, ಒಗಚು ಎಲ್ಲ ಗೊತ್ತಾಗೋದು. ರಸ ಇದೆ, ಸ್ಪರ್ಶ ಇದೆ. ಬೇರೆ ರಸ ಇದು ಗಂಧವೂ ಇದೆ, ಶಬ್ದವೂ ಇದೆ. ಬಾರಿಸಿದ್ರೆ ಸದ್ದು ಬರುತ್ತೆ. ಹೀಗೆ ಈ ಪಂಚಭೂತಗಳ ಬೇಸಿಕ್ ಕ್ರಿಯೇಷನ್ ಆಯಿತು. ಇದರಿಂದ ಎಲ್ಲ ನಾವು ಕ್ರಿಯೇಟ್ ಮಾಡ್ತಾ ಇರೋದು. ನಮ್ಮ ಎಲ್ಲ ಕ್ರಿಯೇಷನ್ ಏನಿದೆ, ಏನು ಪರಿಷ್ಕಾರಗಳಿದೆ, ಏನು ಹೊಸ ಆವಿಷ್ಕಾರಗಳಿದೆ, ಎಲ್ಲ ಇದ್ರ ಮೇಲೆ. ಹೀಗೆ ಇದೆಲ್ಲವೂ ಶಬ್ದ. ವೈಕಾರಿಕಾನ್ ಮನೋಜಜ್ಞೆ ದೇವ ವೈಕಾರಿಕಾದಚ ದಿಗ್ವಾ ತಾರ್ಕ ಪ್ರಚೇತೋಶ್ವಿವನ್ಹೀಂದ್ರೋ ಪೇಂದ್ರಮಿತ್ರಕಾ. ಹೀಗೆ ತಾಮಸಾಹಂಕಾರದ ಬದಲಾವಣೆ ಸೃಷ್ಟಿ. ಇನ್ನು ವೈಕಾರಿಕ ಅಹಂಕಾರ ಏನಿದೆ, ಅದರಿಂದ ಮನಸ್ಸು ಹುಟ್ಟಿತು. ಇದೆಲ್ಲ ಇದೆ, ಮನಸ್ಸು ಬೇಕಲ್ಲ. ಮನಸ್ಸು ಬಂದರೆ
ದೇಹದ ಒಳಗಡೆ ಈ ಪಂಚಭೂತಗಳ ಅಸ್ತಿತ್ವ ಇರುತ್ತೆ. ಅಂದರೆ ಮೂಗಾಗಿ ಗಾಳಿಯ ಇಂದ್ರಿಯ, ಕಿವಿಯಾಗಿ ಆಕಾಶದ ಇಂದ್ರಿಯ, ಕಣ್ಣಾಗಿ ತೇಜಸ್ಸಿಗೆ ಸಂಬಂಧಪಟ್ಟ ಇಂದ್ರಿಯ ಅಂತ ಒಂದು ಬೈಫರ್ಕೇಟ್ ಮಾಡೋರೊಬ್ಬರು ಬೇಕಲ್ಲ. ಅದನ್ನು ಮನಸ್ಸು ಇದರಿಂದ ಇದನ್ನು ಗ್ರಹಿಸಬಹುದು ಅಂತ. ವೈಕಾರಿಕಾನ್ ಮನೋಜಜ್ಞೆ ದೇವಾ ವೈಕಾರಿಕಾದಚ 10 ವೈಕಾರಿಕ ದೇವತೆಗಳು ಇದ್ದಾರೆ. ಆ ದೇವತೆಗಳು ಯಾರು? ವೈಕಾರಿಕ ಅಹಂಕಾರದಿಂದ ಬಂದು ಇವುಗಳನ್ನು ನಿಯಂತ್ರಣ ಮಾಡುವರು, ಪಂಚಭೂತಗಳನ್ನು. ಯಾರು? ದಿಗ್ವಾತಾರ್ಕ ಪ್ರಚೇತೋಶ್ವಿ ವನ್ಹೀಂದ್ರೋಪೇಂದ್ರ ಮಿತ್ರಕಾ. ದಿಗಭಿಮಾನಿಗಳಾಗಿರುವ ದೇವತೆಗಳು. ಮುಖ್ಯವಾಗಿ ಇಬ್ಬರನ್ನು ತೆಗೆದುಕೊಳ್ಳಬಹುದು. ಅಶ್ವಿ ದೇವತೆಗಳು, ವಾತ ಅಹಂಕಾರಿಕ ಪ್ರಾಣ, ಅರ್ಕ ಸೂರ್ಯ ತೇಜಸ್ಸಿನಲ್ಲಿ ಪಾತ್ರವಹಿಸಿ ಜಗತ್ತಿಗೆ ತೇಜಸ್ಸನ್ನು ಕೊಟ್ಟು ಕಣ್ಣಿನಲ್ಲಿ ಇದ್ದು ಅದನ್ನು ಅರ್ಥ ಮಾಡಿಸುವವ. ಇನ್ನು ಪ್ರಚೇತ ವರುಣ ರಸಾತ್ಮಕನಾಗಿ ನಾಲಿಗೆಯಲ್ಲಿ ಇರುವವ. ಅಶ್ವಿ ದೇವತೆಗಳು, ವನ್ಹಿ ಅಗ್ನಿ, ಇಂದ್ರ, ಉಪೇಂದ್ರ. ಉಪೇಂದ್ರ ಯಾಕೆ ಬಂದ ಇಲ್ಲಿ? ಉಪೇಂದ್ರ ಅಂದರೆ ದೇವರು ತಾನೇ, ಅವನು ಯಾಕೆ ಬಂದ ಇಲ್ಲಿ? ಸರಿ, ಮುಂದೆ ಹೋಗೋಣ. ಮಿತ್ರ ಹಗಲಿನ ದೇವತೆ ಮತ್ತು ಸಂಕಲ್ಪದ ದೇವತೆ, ಅವನು ಇದ್ದಾನೆ. ಇಷ್ಟು ಜನ ಅಂತ. ಸರಿ, ಈ ಪ್ರಶ್ನೆಗೊಂದು ಉತ್ತರ ಕೊಡಿ. ಉಪೇಂದ್ರ ಯಾಕೆ ಬಂದ ಇಲ್ಲಿ? ನಮ್ಮ ಸ್ವಾಮಿಗಳಿಗೆ ಪತ್ರಕರ್ತರು ಬಂದಿದ್ದರು ಮದ್ರಾಸ್ನಲ್ಲಿ. ಈ ಉಪೇಂದ್ರ ಯಾವುದೋ ಒಂದು ಫಿಲಮ್ಮು, ಕಠಾರಿ ವೀರ ಸುರಸುಂದರಾಂಗಿ ಅಂತ, ಅದರಲ್ಲಿ ಇಂದ್ರನಿಗೆಲ್ಲ ಬೈಯೋದು ಏನೋ ಇದೆ. ಪತ್ರಕರ್ತರೆಲ್ಲ ಇವರು ಏನೇ ಇದ್ದರು ಸಮಾಜದ ಪ್ರಖ್ಯಾತರಿಂದ ಮಾತನಾಡಿಸಿ ಕೆಣಕಿ, ಏನೋ ಒಂದಿಷ್ಟು ಸುದ್ದಿಜೀವಿಗಳವರು ಬಂದಿದ್ವು. ಅವುಗಳೆಲ್ಲ ಅವರು ಮದ್ರಾಸ್ನಲ್ಲಿ, ಚೆನ್ನೈನಲ್ಲಿ ಜಪ ಮಾಡ್ತಾ ಇದ್ದಾರೆ. ಸ್ವಾಮಿ, ಅರ್ಜೆಂಟ್ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ರಾತ್ರಿ ಪೂಜೆಗೆ ಹೋಗಬೇಕು, ನಾನು ರಾತ್ರಿ ಪೂಜೆ ಮಾಡಬೇಕು. ಇಲ್ಲ ಒಂದೇ 2 ನಿಮಿಷ. ಏನು? ಉಪೇಂದ್ರ ಇಂದ್ರನನ್ನು ಬೈಬೋದಾ? ಉಪೇಂದ್ರ ದೊಡ್ಡವನು, ಇಂದ್ರನನ್ನು ಬೈಬೋದು? ಅವರು ಯಾವ ಉಪೇಂದ್ರನ ಕೊಟ್ಟೋಗಿದ್ದಾರೆ ಅಂದರೆ ವಾಮನ ಅನ್ನೋ ಉಪೇಂದ್ರನ ಕೊಟ್ಟೋಗಿದ್ದಾರೆ. ತಾವು ಹೀಗೆ ಹೇಳೋದಾ? ನಾನು ಹಿಂಗೆ ಹೇಳ್ತೀನಿ, ಶಾಸ್ತ್ರವೇ ಹೇಳುತ್ತೆ ಅಂತ. ಒಂದಕ್ಕೊಂದಕ್ಕೆ ಸಿಂಕೆ ಆಗ್ತಾ ಇಲ್ಲ. ಆಮೇಲೆ ಸ್ವಾಮಿಗಳಿಗೆ ಗೊತ್ತಾಯಿತು, ಅದು ಯಾರೋ ಆ್ಯಕ್ಟರ್ ಹೆಸರು ಉಪೇಂದ್ರ. ಅವನು ನನ್ನ ಟೈಮ್ ವೇಸ್ಟ್ ಮಾಡೋದಾ? ಅದೆಲ್ಲ ತಪ್ಪೇ, ಅದು ನನ್ನ ಹತ್ರ ಬರಬೇಡಿ ಅಂತ ಸಿಟ್ಟಿನಿಂದ ಅವರನ್ನು ಕಳಿಸಿದ್ರು. ಹಾಗಾಯಿತು ಪರಿಸ್ಥಿತಿ ಇದು. ಅದರಿಂದ ಉಪೇಂದ್ರ ಅಂತ ಕೇಳಿದ ಕೂಡಲೇ ನಮ್ಮ ಸ್ವಾಮಿಗಳ ರಿಯಾಕ್ಷನ್ ನೆನಪಾಗತ್ತೆ. ನಾನು ಅವಾಗಿದ್ದೆ, ಅಂದರೆ ಅಲ್ಲಿ ಉಪನ್ಯಾಸಕ್ಕೆ ಕರೆಸಿದ್ರು ನನ್ನ. ಚೆನ್ನೈನಲ್ಲಿ ಚಾತುರ್ಮಾಸ್ಯ 2009 ಅಂತ ಕಾಣುತ್ತೆ, 9-12 ಅದು ನೆನಪಿಲ್ಲ, ಒಟ್ಟು ಹೀಗಾಗತ್ತೆ. ಇರಲಿ, ಅಲ್ಲಿಂದ ಮುಂದೆ ಬರೋಣ. ಉಪೇಂದ್ರ ಇಲ್ಲಿ ಯಾಕೆ ಬಂದ? ಅನಾದ್ಯನಂತೋಪಿ ಹರಿಹಿ ವೈಕಾರಿಕ ಗಣೇಶ್ವರ. ದೇವರು ವಸ್ತುತಃ ಈ ಎಲ್ಲ ವೈಕಾರಿಕ ಅಹಂಕಾರದ ಅಭಿಮಾನಿಗಳಾಗಿರುವ, ಕೆಲಸ ಮಾಡ್ತಾ ಇರುವ ದೇವತಾ ಗಣನಕ್ಕೆ ಒಡೆಯ. ಅವತೀರ್ಣ ಪದಾಂಗುಷ್ಟ ಮಧ್ಯಾಸ್ತೆ ವಿಶ್ವಭುಗ್ವಿಭೂ. ಅವನೇನು ಮಾಡ್ದ? ಯಜ್ಞ ಅನ್ನುವ ಹೆಸರಿನ ಇಂದ್ರನ ಮಗ ಅವನು ಪಾದಾಂಗುಷ್ಟ ಮಧ್ಯಾಸ್ಥೆ, ಪಾದದ ಹೆಬ್ಬೆರಳಿನಲ್ಲಿ ಇದ್ದಾನೆ. ಅವನು ಅಲ್ಲಿಯ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಾನೆ. ಅವನ ಅಂತರ್ಯಾಮಿಯಾಗಿ ಉಪೇಂದ್ರ ಇದ್ದಾನೆ. ಅವರೇನು ಮಾಡಿದ್ರು? ಒಳಗಡೆ ಅದು ಹೇಳಿದ್ರು, ಹೊರಗಡೆ ಪ್ಯಾಕಿಂಗ್ ಹೇಳಲಿಲ್ಲ. ಹಾಲು ತಗೊಂಡು ಬಾ ಅಂತಂದರೆ ನಾವು ಪ್ಯಾಕೆಟ್ ತರ್ತೀವಿ. ಹಾಗೆ ಅಲ್ಲಿ
ಉಪೇಂದ್ರ ಇದ್ದಾನೆ ಅಂದರೆ ಉಪೇಂದ್ರನ ವಿಶೇಷ ಸನ್ನಿಧಾನ ಇರುವ ಯಜ್ಞನಾಮಕ ದೇವತೆ ಇದ್ದಾನೆ ಅಂತ ಅರ್ಥ. ಅದು ಪುರಾಣದ ಗುಹ್ಯ ಭಾಷೆ. ಸರ್ವಂ ವಿಧಾರಯನ್ ದೇಹಂ ವರ್ತತೆ ಸರ್ವಶಕ್ತಿ ದೃಕ್. ಏನದು ಸ್ಪೆಷಲ್ ಅಂತಂದರೆ ಹೆಬ್ಬೆಟ್ಟು ಕರೆಕ್ಟ್ ಆಗಿದ್ದರೆ ಇಡೀ ದೇಹ ನಿಂತಿರುತ್ತೆ. ಹೆಬ್ಬೆಟ್ಟೊಂದಿಲ್ಲ ಅಂತಂದರೆ ದೇಹ ಬುಡಕ್ಕಂತ ಉಳ್ಕೊಂಡ್ಬಿಡುತ್ತೆ. ಎಲ್ಲರ ಅನುಭವ ಸಿದ್ಧ. ಅದರಿಂದ ಇತಿ ವಹ್ನಿ ಪುರಾಣೆ, ಅಗ್ನಿಪುರಾಣದಲ್ಲಿ ಈ ಮಾತು ಇದೆ ಅಂತ ಹೇಳ್ತಾರೆ. ಇನ್ನು ತಾಮಸಾಹಂಕಾರ ಆಯಿತು, ವೈಕಾರಿಕಾಹಂಕಾರ ಆಯಿತು, ತೈಜಸಾಹಂಕಾರದ ಬಗ್ಗೆ ಹೇಳಬೇಕು. ತೈಜಸಾಹಂಕಾರ ಯಾವ ರೀತಿಯಾದ ತೇಜಸ್ಸು ಇತ್ಯಾದಿಗಳು ದೇಹದಲ್ಲಿ ಹೇಗೆ ಹೇಗೆ ಅವಕಾಶವನ್ನು ಪಡ್ಕೊಂಡಿವೆ ಅವು ಅನ್ನೋದನ್ನೆಲ್ಲ ನಾವು ಮುಂದೆ ನಾಳೆ ನೋಡೋಣ. ಈ ತನಕ ಏನು ಚಿಂತನೆ ಮಾಡಿದ್ದೇವೆ ಅದರಿಂದ ದೇವರು ಪ್ರಸನ್ನನಾಗಲಿ. ದೇವರಿಗೆ ಎಲ್ಲವನ್ನ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ. ಕೃಷ್ಣ ಕೃಷ್ಣ.